ಎಷ್ಟು ಹೆಂಗಿದೆ ರೂಮು? ರೂಮ್ ಸಕ್ಕತ್ತಾಗಿದೆ. Welcome back to Ranjit Sona YouTube channel. ನಿನ್ನೆ ಕಂಟ ನೀವು ನೋಡಿದ್ದೀರಾ ನಮ್ಮ ಟ್ರಾವೆಲ್ನ. ಸೊ ಈಗ ನೋಡ್ತಾ ಇದ್ದೀರಾ ಮಂತ್ರಾಲಯ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ನಾವೇನು ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿರುತ್ತೆ. ಸೊ ದರ್ಶನಕ್ಕಿಂತ ಮುಂಚೆ ಅಪ್ ಟು ದರ್ಶನಕ್ಕಂತ ಏನೇನು ಮಾಡ್ತೀವಿ ಅನ್ನೋದು ಇದರಲ್ಲಿದೆ. ಸೊ ನಮ್ಗೆ ರೂಮ್ ಹೆಂಗೆ ಸಿಕ್ತು, ಆಮೇಲೆ ನಾವೇನು ಮಾಡ್ತೀವಿ, ಸೊ ಅಲ್ಲಿಂದ ಸಣ್ಣ ಪುಟ್ಟ ವಿಷಯಗಳನ್ನ ನಿಮಗೆ ಹೋಗ್ಬರ್ತೀವಿ. ಓಕೆ, ಸ್ಟಾರ್ಟ್ ಮಾಡೋಣ ಇವತ್ತಿಂದ ಫ್ರೆಶ್ ವಿಡಿಯೋ. ಈ ಕಿತ್ತೋಗಿರೋ ಡಬ್ಬಾ ಬಸ್ಸಿಂದ ಸ್ವಲ್ಪ ತಲೆನೋವಾಗಿತ್ತು, ಸ್ವಲ್ಪ ಅಲ್ಲ ತುಂಬ ತಲೆನೋವಾಗಿತ್ತು. ರಾತ್ರಿ ಎಲ್ಲ ನಿದ್ದೆನೂ ಮಾಡೋಕ್ಕಾಗಲಿಲ್ಲ. ಹೇಳ್ಬೇಕು ಅಂತ ಅಂದರೆ ನಾವು ಸ್ಲೀಪಿಂಗ್ ಬಸ್ ತಗೊಳ್ಳೋದೇನೆ ಚೆನ್ನಾಗಿ ಮೈಂಡ್ ಫ್ರೆಶ್ ಆಗಿ ನಿದ್ದೆ ಮಾಡಿ ಬರೋಣ ಅಂತ. ಬಟ್ ನಮಗ್ ಸಿಕ್ಕಿದ ಬಸ್ ಹೆಂಗಪ್ಪ ಅಂತಂದ್ರೆ ಯಾವಾಗ ಸಿಗುತ್ತೋ ನಾವು ಹೋಗೋ ಡೆಸ್ಟಿನಿ ಅನ್ನೋ ತರ ಆಗ್ಬಿಟ್ಟಿತ್ತು. ಯಾಕಂದ್ರೆ ಹೆಸರು ಮಾತ್ರ ಶ್ರೀ ದುರ್ಗಾಂಬ ಅಂತ ತುಂಬಾ ಬಸ್ಗಳಿದೆ ಆಯ್ತಾ. ಬೆಂಗಳೂರಿಂದ ಎಷ್ಟು ಅವ್ರದೇ ಮಂತ್ರಾಲಯಕ್ಕೆ 5 ಬಸ್ 6 ಬಸ್ ಹೋಗುತ್ತೆ. ಅಂತವ್ರು ಇಂಥ ಕಿತ್ತೋಗಿರೋ ಸರ್ವಿಸ್ನ ಕೊಡ್ತಿದ್ದಾರೆ. ಓಕೆ, ಲೆಟ್ ಇಟ್ ಬಿ. ನಾವೀಗ ದೇವಸ್ಥಾನದಲ್ಲಿ ಇದೀವಿ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಹೌದು, ಇಲ್ಲಿ ನೋಡಿ ನಾನಂತೂ ಬಿಸಿ ಬಾದಾಮ್ ಹಾಲು ಕುಡಿತಿದ್ದೀನಿ. ಬಿಕಾಸ್ ನಾನು ಟೀ ಬಿಟ್ಬಿಟ್ಟಿದ್ದೀನಿ ಕಂಪ್ಲೀಟ್ ಆಗಿ, ಟೀ ಕುಡಿಬಾರ್ದು ಅಂತ. ಇವರು ಟೀ ತಗೊಂಡ್ರು ಸ್ಟ್ರಾಂಗ್ ಆಗಿ. ನಮ್ಮ ರಾಯರ್ ಮನೆ. ಸೊ ಇದು ರಾಯರ್ದ ಎಂಟ್ರಿ ಆಗುತ್ತೆ. ನಮ್ಗೆ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ನಾವು ಇಲ್ಲೇ ಲೆಫ್ಟ್ ತಗೊಂಡು ಹೊರಗಡೆ ಹೋಗ್ಬೇಕಾಗಿತ್ತು. ಅದಕ್ಕಿಂತ ಮುಂಚೆ ನಮ್ಮ ರೂಮ್ ಹುಡ್ಕೊಂಡು ಹೊರಟಿದೀವಿ. ನಾವು ಮುಂಚೆನೆ ಬುಕ್ ಮಾಡಿದ್ವಿ ಬೃಂದಾವನ ಗಾರ್ಡನ್ ಅಂತ. ಅಲ್ಲಿ ನಮ್ಗೆ ರೂಮ್ ಸಿಕ್ಕಿತ್ತು. ಅಂದ್ರೆ ಇವ್ರ ಫ್ರೆಂಡ್ ಅಥವಾ ಬ್ರದರ್ ಅಂತಾನೆ ಹೇಳ್ಬೋದು. ತುಂಬಾ ವರ್ಷದ ಹಳೆ ಫ್ರೆಂಡ್ ರಘುಬೈ ಅಂತ. ಅಂಟಿಲ್ ನಂಗೆ ಈ ತರ ಇದೆ ಅಂತ ಹೇಳಿಲ್ಲ. ಒನ್ ಡೇ ಬಿಫೋರು ಎಲ್ಲ ನಮ್ಮ ಅರೇಂಜ್ಮೆಂಟ್ ಮಾಡ್ಬಿಟ್ಟು ನಂಬರ್ ತಗೊಂಡು ಅಲ್ಲಿ ಹೋಗಿ ರೂಮ್ ಇದೆ ನಮ್ಮ ಕಡೆಯಿಂದ ಅಂತಂದ್ರು. ಇದೇನಂದ್ರೆ ಪರ್ಟಿಕ್ಯುಲರ್ ಡೋನರ್ಗಳು, ವಾಲಂಟಿಯರಿಗೋಸ್ಕರ ಇದ್ದಂತ ರೂಮ್. ಅದು ವಾಲಂಟಿಯರ್ ಅಲ್ಲ, ಅಲ್ಲಿ ಇವರು ರಘುಬೈ ಇದಾರಲ್ಲ ಅವ್ರ ಫ್ಯಾಮಿಲಿ ಡೊನೇಷನ್ ಮಾಡಿದ್ದಾರೆ. ಎಷ್ಟು ಲಕ್ಷ ಡೊನೇಷನ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಯಾರಾದ್ರೂ ಹೋದ್ರು ಅಂತ ಅಂದ್ರೆ ಅವರಿಗೆ ಫ್ರೀ ಆಗಿರುತ್ತೆ. ಬಟ್ ನಮಗೆ ಫ್ರೀ ರೂಮ್ ಸಿಗ್ಲಿಲ್ಲ. ಅದು ಕೂಡ ಫೇಕ್ ಮಾಡಿದ್ರು. ಅಲ್ಲಿ ಯಾರೋ ಆಲ್ರೆಡಿ ಬಂದಿದ್ದಾರೆ, ನಿಮ್ಗೆ ಬೇಕು ಅಂದ್ರೆ ಕೊಡ್ತೀವಿ, ಬಟ್ ಪೇ ಮಾಡ್ಬೇಕಾಗುತ್ತೆ ಅಂದ್ರು. ಪೇ ಅಂತಲ್ಲ, ಟೈಮ್ ಆಗುತ್ತೆ. ಮೀನ್ಸ್ ನಾವು 6 o'clock ಹೋಗಿದೀವಿ, 9 o'clock 10 o'clock ಆಗುತ್ತೆ, ವೇಟ್ ಮಾಡಿ ಅಂತ ಅಂದ್ರು. ಅವರು ವೆಕೇಟ್ ಮಾಡೋವರ್ಗುನು ವೇಟ್ ಮಾಡ್ಬೇಕಾಗಿತ್ತು. ಅಂತದ್ರಲ್ಲೂ ನಾವು 1 hour ವೇಟ್ ಮಾಡಿದ್ವಿ. ಯಾಕೋ ಬೇಡ, ಅವ್ರು ಯಾವಾಗ ಖಾಲಿ ಮಾಡ್ತಾರೋ, ನಾವ್ ಯಾವಾಗ ಮತ್ತೆ ರೂಮ್ ಹೋಗೋದು. ಅದೇ ಟೈಮಲ್ಲಿ ಡೋನರ್ ಯಾರು ರೆಫರೆನ್ಸ್ ಕೊಟ್ಟಿದ್ರು ಅವ್ರು ಅಂದ್ರು, ಓಕೆ ಅಲ್ಲಿ ಒಂದು 250-300 ಪೇಮೆಂಟ್ ಮಾಡಿ ಒಂದು ರೂಮ್ ಚೆನ್ನಾಗಿರೋದು ಕೊಡ್ತಾರೆ ಅಂತ ಅಂದ್ರು. ಸೊ ನಾವು ಪರವಾಗಿಲ್ಲ, ನಮ್ಗೇನು ಬರೋದು ಬಂದಿದ್ದು, ನಮ್ಗೆ ರೂಮ್ ಸಿಕ್ಕೋದೇ ಇಂಪಾರ್ಟೆಂಟ್. ನೋಡಿ ಅಲ್ಲಿ ಅಕ್ಕಪಕ್ಕ ಎಲ್ಲ ಕುತ್ಕೊಂಡಿದಾರಲ್ಲ, ಅವ್ರು ಆಲ್ಮೋಸ್ಟ್ ನಿನ್ನೆ ನೈಟ್ ಇಂದ ಕುತ್ಕೊಂಡಿರೋರು. ಹೌದು, ನೈಟು ಬೆಳಿಗ್ಗೆ ಬಂದು ಕುತ್ಕೊಂಡಿರೋರು. ಅಟ್ಲೀಸ್ಟ್ ನಮ್ಗೆ ಅಮೌಂಟ್ ಕೊಟ್ಟರು ರೂಮ್ ಸಿಗ್ತಾ ಇದೆ ಅಂತ ನಾವು ಖುಷಿಗಿದ್ದೆ. ಓಕೆ ಅಂತ ಅಂದ್ಬಿಟ್ಟು ನಾವು 700 + 700 ಬಂದು ಡೆಪಾಸಿಟ್, 700 ಬಂದು ರೂಮ್ ಅಡ್ವಾನ್ಸ್. ಸೊ ತಗೊಂಡ್ವಿ. ಬಟ್ ನಾವು ಅಲ್ಲಿ ಆಚೆ 1000-2000 ಕೊಟ್ಟರು ಇಂಥ ರೂಮ್ ಸಿಗಲ್ಲ. ಒಂದು ನಮ್ದು ಮೇನ್ ಇಂಟೆನ್ಷನ್ ಇದ್ದಿದ್ದು ನಾವು ರಾಯರ ಮಠದಲ್ಲಿ ಹೋಗ್ಬೇಕು, ಮಠದ ಮುಂದೆ ಬಂದವರ ಮುಂದೆ ನಾವು ಮಲ್ಕೋಬೇಕು ಅಂತಾನೆ ನಮ್ದು ಆಸೆ ಇದ್ದಿದ್ದು. ಬಟ್ ರಾಯರ್ ನೋಡಿ ಹೆಂಗೆ ಅಂತಂದ್ರೆ ಅವ್ರ ಪಕ್ಕದಲ್ಲೇ ನಮ್ಗೆ ಒಂದು ರೂಮ್ ಮಾಡ್ಕೊಂಡು ಕೊಟ್ಟು, ಪಕ್ಕದಲ್ಲೇ ಜಸ್ಟ್ ಮಠದ ಪಕ್ಕ ಇದು ಮನೆ ರೂಮು. ಎಷ್ಟು ಅಂತಂದ್ರೆ ನಮ್ಗೆ ಅದು ಏನೋ ರೂಮ್ ಅನ್ಸಿಲ್ಲ, ನಮ್ಗೆ ಅದು ದೇವಸ್ಥಾನನೇ ಅನ್ಸ್ಬಿಡ್ತು. ದೇವಸ್ಥಾನದೊಳಗಡೆನೆ ನಾವು ಸ್ಟೇ ಆಗಿದೀವ ಅನ್ನೋ ತರ ಅನಿಸ್ತು. ಇನ್ನೊಂದ್ ಹೇಳ್ಬೇಕು, ಯಾರಾದ್ರೂ ಮಂತ್ರಾಲಯಕ್ಕೆ ಹೋಗೋರಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ರೂಮ್ ಬೇಕಂತ ಕೇಳ್ತಾ ಇರ್ತಾರೆ. ಅಲ್ಲಿ ಮೋಸ ಹೋಗ್ಬೇಡಿ. 2000-3000 ಕೊಟ್ಟು ಇರೋದಕ್ಕಿಂತ ಮಠದ ಎಷ್ಟೊಂದು ರೂಮ್ಗಳಿದಾವೆ. ಅಲ್ಲಿ ಬಂದ್ ಸ್ವಲ್ಪ ವಿಚಾರಿಸಿ, 1 hour 2 hours ವೇಟ್ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಗೆ ಲಾಕರ್ ರೂಮ್ ಸಿಗುತ್ತೆ. ಲಾಕರ್ ಅಲ್ಲಿ ಇಡಿ. ಇವಾಗ ಈ ಸತಿ ನಾವು ನೋಡ್ದಂಗೆ ಒಂದು ಸ್ಪೆಷಾಲಿಟಿ ಇತ್ತು. ಏನಪ್ಪಾ ಅಂತ ಅಂದ್ರೆ ಡಿಜಿಟಲ್ ಲಾಕರ್ ಇದೆ. ಅದು ನಾನು ಮುಂದೆ ತೋರಿಸ್ತೀನಿ ನಿಮ್ಗೆ. ಇವತ್ತಲ್ಲ, ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಡಿಜಿಟಲ್ ಲಾಕರ್ ಹೆಂಗಿದೆ ಅನ್ನೋದನ್ನ. ವೇಟ್ ಮಾಡಿ ನೋಡ್ತಾ ಇರಿ ಫುಲ್ ವಿಡಿಯೋ. ಆಮೇಲೆ ಈ ರೂಮ್ ಸಿಗೋದಕ್ಕೂ ಸ್ವಲ್ಪ ಇದಿದೆ. ಆ ರೂಮ್ ನಿಮ್ಗೆ ಕೀ ಕೊಡ್ತಾರಲ್ಲ, ಅದರಲ್ಲಿ ಲೆಟರ್ಸ್ ಗಳಿರುತ್ತೆ. ಅದನ್ನ ಬೋರ್ಡ್ ಅದು ಯಾವ ನಿಮ್ಮ ರೂಮ್ ಇರುತ್ತೆ ಅಲ್ಲಿ ಆ ಬೋರ್ಡ್ ಅಲ್ಲಿ ಅದೇ ಲೆಟರ್ಸ್ ಗಳನ್ನ ಹಾಕಿರ್ತಾರೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅದನ್ನ ಹುಡ್ಕೋದು ಈಸಿ. ಈಗ ನಮ್ದು ಇದ್ದಿದ್ದು ಅದಿದು HP ಅಂತ ಇದ್ದಿದ್ದು, HP ಸಮಥಿಂಗ್ ಏನೋ ಇತ್ತು. ಸೊ ಅದು ಬಿಲ್ಡಿಂಗ್ ಮುಂದೆ ಅಲ್ಲಿ ಹಾಕಿರ್ತಾರೆ ನೇಮ್ನ.
ನಾವು ಅದೇ ರೂಮ್ ಹತ್ರನೇ 2-3 ಸತಿ ಓಡಾಡಿದ್ರು ಕೂಡ ನಮಗೆ ಇದೇ ರೂಮ್ ಅಂತ ನಮಗೆ ಗೊತ್ತೇ ಆಗ್ಲಿಲ್ಲ. ಅಲ್ಲಿ ಯಾರು ಇರೋದಿಲ್ಲ ಫಸ್ಟ್ ಆಫ್ ಆಲ್, ಇದ್ರು ಅವ್ರು ಕರೆಕ್ಟಾಗಿ ಅವ್ರಿಗೆ ಯಾಕಂದ್ರೆ ಇದು ಡೋನರ್ಸ್ ರೂಮ್ಗಳಲ್ವಾ, ಯಾರೂನು P1s ಗಳು ಯಾರು ಇರೋದಿಲ್ಲ ಅಲ್ಲಿ, P1s ಗಳು ಯಾರು ಇರೋದಿಲ್ಲ. ನೀವು ರೂಮ್ ವೇಕೇಟ್ ಮಾಡುವಾಗ ಮಾತ್ರ ಬಂದ್ ನಿಂತ್ಕೊಂತಾರೆ. ಅದ್ರಲ್ಲಿ ಏನಿಲ್ಲ, ಕೀಯಲ್ಲಿ ನಿಮ್ಗೆ ಬೀಗ ಕೊಟ್ಟಿರ್ತಾರಲ್ಲ, ಬೀಗದಲ್ಲಿ ಇಲ್ಲಿ ನೋಡಿ ಬೀಗ ಕೊಟ್ಟಿದಾರಲ್ಲ, ಈ ಬೀಗದಲ್ಲಿ ಲೆಟರ್ಸ್ ಗಳಿರುತ್ತೆ. ಆ ಲೆಟರ್ಸ್ ಅಲ್ಲಿ ಇರಿದಿರುತ್ತೆ ನೋಡಿ. ನಮ್ದು ಇದು ಏನದು VM ಅಂತ ಇದೆ, ನಮ್ದು VM ಅಂತ ಇದೆ. VM ಅನ್ನೋದು ಅಲ್ಲಿ ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಎಲ್ಲೇ ಹೋದ್ರು SRM, SVM, ಆಮೇಲೆ VM, ನೇಮ್ಗಳು ಅದಲ್ಲ ಬಿಲ್ಡಿಂಗ್ ನೇಮ್ ಹೇಳ್ತಾರೆ, ಆ ಬಿಲ್ಡಿಂಗ್ ನೇಮ್ಗಳು ಇಟ್ಟಿರ್ತಾರೆ. ಆ ಬಿಲ್ಡಿಂಗ್ ಆ ಕೀಯಲ್ಲಿ ಏನ್ ನೇಮ್ ಇರುತ್ತೆ, 3 ಲೆಟರ್ಸ್ ಇರುತ್ತೆ, 2 ಲೆಟರ್ಸ್ ಇರುತ್ತೆ. ಅದನ್ನ ನೋಡ್ಕೊಂಡು ನಾವು ಹುಡುಕ್ಬೇಕು. ನಾವ್ ಇದೆಲ್ಲ ರಾಂಗ್, ಇವಾಗ ಹೋಗ್ತಾ ಇದೆಲ್ಲ ರಾಂಗ್, ಇದೆಲ್ಲ ರಾಂಗ್. ಬಟ್ ನಾನು ಖುಷಿ ಆಗ್ಬಿಟ್ಟೆ, ಯಾಕಂದ್ರೆ ದೇವಸ್ಥಾನದ ಆಪೋಸಿಟ್ ಇತ್ತು ಅಲ್ಲ, ಇದಂಗೆ ಆಪೋಸಿಟ್ ಅಂತ ಜಸ್ಟ್ ಡೈರೆಕ್ಟ್ ದರ್ಶನ ಇತ್ತು. ಫುಲ್ ಖುಷಿ ಆಗ್ಬಿಟ್ಟೆ, ಇದೇ ರೂಮ್ ನಮ್ದು ಅಂತ. ಬಟ್ ಇದು 7 ಇಂದ ಸ್ಟಾರ್ಟ್ ಆಗುತ್ತೆ, ನಮ್ದು ಇದ್ದು 5 ಬಂದು ಇದ್ರ ಆಪೋಸಿಟ್. ಬಟ್ ಅನ್ಫಾರ್ಚುನೇಟ್ಲಿ ಇದಕ್ಕಿಂತ ಹತ್ರವಾಗಿರೋದಿತ್ತು ನಮ್ದು ರೂಮು. ಅದು ನೋಡಿ ಇನ್ನೂ ಖುಷಿ ಆಯ್ತು ನನಗೆ. ನೋಡ್ತಿರಲ್ಲ, ಇಲ್ಲಿ ನಾವು ಒಂದು ಅರ್ಧ ಗಂಟೆ ಓಡಾಡಿದ್ವಾ, ಅರ್ಧ ಗಂಟೆ ರೂಮ್ ಹುಡ್ಕಕ್ಕೆ ಆಯ್ತು. ನಮಗೆ ಕೀ ಕೊಟ್ಟ ಮೇಲೆ 1/2 hour ಆಯ್ತು ನಮಗೆ, ಯಾಕಂದ್ರೆ ಯಾರು ತೋರ್ಸೋರೇ ಇಲ್ಲ. ಇದು ದರ್ಶನಕ್ಕೆ ಹೋಗುವಂತ ಜಾಗ. ಓಕೆ, ಅಂದೆ ಇಲ್ಲಿ ದೇವರಿದ್ದಾರೆ, ದೇವಸ್ಥಾನ, ಮಠ, ಇದು ಮಠ. ಇದು ಅದ್ರ ಪಕ್ಕನೇ ನಮಗೆ ಇಲ್ಲೊಂದು ದೇವಸ್ಥಾನ, ದೇವ್ರ ಫೋಟೋ ದೇವ್ರ ಇದೆಯಲ್ಲ, ಯಾವ್ದು ಇದು ಮಂಚಲಮ್ಮ. ಮಂಚಲಮ್ಮನ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲಿ ನೋಡಿ ಇದು ದೇವಸ್ಥಾನ. ಇದು ನಮ್ ರೂಮ್, ಇಲ್ಲಿ ನಮ್ ರೂಮು, ಅದು ಡೈರೆಕ್ಟ್ ರೂಮು. ಹೆಂಗೆ ಅಂತ ಅಂದ್ರೆ ನಾವ್ ಅನ್ಕೊಂಡಿದ್ದು ರಾಯರ್ ಮಡ್ಲಲ್ಲಿ ಹೋಗಿ ಮಲ್ಕೊಂಡ್ ಬರ್ಬೇಕು ಅಂತಂದೆ ನಾವು ಮೇನ್ ಆಸೆ ಇತ್ತು. ಬಟ್ ರಾಯರು ನಮಗ್ ತೋರ್ಸಿದ ಪ್ರೀತಿ ಹೆಂಗೆ ಅಂತಂದ್ರೆ ಅದು ರಾಯರ್ ಮಡ್ಲಲ್ಲೇ ಮಲ್ಕೊಂಡ್ ಬಂದಂಗ ಆಯ್ತು. ರಾಯರು ಓಡಾಡಿರೋ ಜಾಗ ಇದು ಪಕ್ಕ, ಯಾಕಂದ್ರೆ ಮಠ ಅಲ್ಲಿದೆ ಅಂದ್ರೆ ಈ ಜಾಗದಲ್ಲಿ ಪಕ್ಕ ಓಡಾಡಿರ್ತಾರೆ ರಾಯರು. ಅಂಡ್ ಇದು ಬಂದು ಹೊಸ ಬಿಲ್ಡಿಂಗ್ ಅಲ್ಲ, ತುಂಬಾ ಹಳೆ ಬಿಲ್ಡಿಂಗ್, ತುಂಬಾ ಹಳೆ ಕಾಲದ ಫರ್ನಿಚರ್ಸ್ ಗಳು, ಅದೇ ಇಂಟೀರಿಯರ್ಸ್. ಅದನ್ನ ಹೊಸದಾಗಿ 6 months ಬ್ಯಾಕ್ ಅಲ್ಲಿ ಏನೋ ರಿನೋವೇಟ್ ಮಾಡಿದಾರಂತೆ. ಸೊ ನೋಡಿ, ಫಸ್ಟ್ ಒಂದು ವರಾಂಡ ಸಿಗುತ್ತೆ, ಸೊ ಅದಾದ್ಮೇಲೆ ಒಂದು ಹಾಲ್ ತರ ಸಿಗುತ್ತೆ, ಅದಾದ್ಮೇಲೆ ಬಾತ್ರೂಮ್ ಸಿಗುತ್ತೆ. ಬಟ್ ಎಷ್ಟು ವಿಶಾಲವಾಗಿದೆ ನೋಡು. ನಾವು 3,000-4,000 ಕೊಟ್ಟು ರೂಮ್ ಮಾಡಿದ್ರು ಕೂಡ ಸ್ವಲ್ಪ ಏನಂತ ಅಂದ್ರೆ ಕಂಜೆಷನ್ ಆಗುತ್ತೆ. ಅಂಡ್ ಇದ್ರಲ್ಲಿ ಏನು ಅಂತಂದ್ರೆ 3 ಜನಕ್ಕೆ ಒಂದು, ಇಲ್ಲೊಂದು ಹಾಸಿಗೆ, ಇಲ್ಲಿ 2 ಹಾಸಿಗೆ ಇದೆ, ಇಬ್ರು ಮಾಡ್ಕೊಳ್ಳೋದು. ಸೊ ಹೊರಗಡೆ ನಾನು ಹೋಗ್ತಿದ್ದೀನಲ್ಲ, ಇಲ್ಲೊಂದು ಸಿಂಗಲ್ ಹಾಸಿಗೆ ಇದೆ ಇಲ್ಲಿ. ಹೌದು, ಸೊ ಇಲ್ಲೊಂದು ಸಿಂಗಲ್ ಹಾಸಿಗೆ ಇದೆ. ಅಂಡ್ ಸೆಕೆಂಡ್ ಥಿಂಗ್, ಫ್ಯಾನ್ 2 ಇದೆ, ಲೈಟ್ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು ಫ್ಯಾಮಿಲಿ 5-6 ಜನ ಹೋದ್ರು ಕೂಡ ಸ್ಟೇ ಆಗ್ಬೋದು, ಅಷ್ಟು ವಿಶಾಲವಾಗಿದೆ ರೂಮ್. ಏನಂದ್ರೆ ಚಾಬಿ ಗಿಪ್ಪನ್ ತಗೋಬೇಕು. ರಾತ್ರಿ ಹೊತ್ತು ಏನಂದ್ರೆ ಇಲ್ಲೇ ಎಲ್ಲ ಮಲ್ಕೊಂಡ್ಬಿಡಿದ್ರು ನಮ್ಮ ಇದ್ರ ಮುಂದೆ, ರೂಮ್ ಮುಂದೆ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಮಳೆ ಬೇರೆ ಬಂತು ಅಲ್ವಾ, ಹಂಗಾಗಿ ಅಲ್ಲೇ ಅಲ್ಲಿ ಮುಂದೆ ಫರ್ನಿಚರ್ ಈ ಡಿಸೈನ್ ಎಲ್ಲ ಬಂದ್ಬಿಟ್ಟು ಒಳ್ಳೇದಲ್ಲ. ಈ ಲಾಕು, ಈ ಡೋರು, ಇದನ್ನ ನೋಡ್ತಾ ಇದ್ರೆ ಈಗಿನ ಕಾಲದ ಅಲ್ವೇ ಅಲ್ಲ. ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೇನೆ ಅಂತಂದ್ರೆ, ಯಾವ್ದೋ ಹೈ-ಫೈ ಹೋಟ್ಲಿಗೆ ಹೋಗಿ ಕೂತ್ಕೊಳ್ತೀವಿ ಅನ್ನೋದಕ್ಕಿಂತ ಈ ಹಳೆ ಕಾಲದಲ್ಲಿ, ಅಂದ್ರೆ ಮೇ ಬಿ ರಾಯರ್ ಮಠ ಕಟ್ಟಿ ಒಂದ್ ಸ್ವಲ್ಪ ವರ್ಷದಲ್ಲಿ ಕಟ್ಟಿರುವಂತ ಬಿಲ್ಡಿಂಗ್ ಇರ್ಬೇಕು ಇದು. ಮೀನ್ಸ್ ಅಲ್ಲಿ ಇರುವಂತ ಪೂಜಾರಿಗಳಿಗೆ ಅದಕ್ಕೆ ಇದಕ್ಕೆ ಅಂತ ಕಟ್ಟಿರೋದು ಅನ್ಸುತ್ತೆ. ಮೇ ಬಿ ಅದನ್ನ ಈಗ ರೂಮ್ಸ್ ಕನ್ವರ್ಟ್ ಮಾಡಿದ್ದಾರೆ. ನನ್ಗೆ ಪಕ್ಕಕ್ಕೆ ಸಿಕ್ಕಿದ್ದೆ ಒಂದು ಖುಷಿ ಆಯ್ತು, ಮಠದ ಪಕ್ಕಕ್ಕೆ ರೂಮ್ ಸಿಕ್ಕಿದೊಂದು ಖುಷಿ ಆಯ್ತು. ಸರಿ, ಓಕೆ ಬನ್ನಿ, ಬಂದ್ವಿ, ರೂಮ್ ಹುಡುಕಿದ್ವಿ, ರೂಮ್ ಬಂದು ಸೆಟಲ್ಡ್ ಆದ್ವಿ. ಇವಾಗ ನೆಕ್ಸ್ಟು ಎಲ್ಲಿಗೆ ಹೋಗ್ತಾ ಇದೀವಿ? ಫ್ರೆಶ್ ಅಪ್ ಆಗೋಕೆ. ಇಲ್ಲೇನು ಬೇರೆ ತೋರಿಸ್ತಾ ಇದೆ, ಬಟ್ ಅದಲ್ಲ, ಇದು ಜಸ್ಟ್ ಇನ್ನು ರೂಮ್ ತೋರಿಸ್ತಾ ಇರೋದು. ನಾವು ಇದಾದ್ಮೇಲೆ ಬೇರೆ ಕಡೆ ಹೋಗ್ತೀವಿ. ಇದ್ರಲ್ಲಿ ಹಳೇ ಕಾಲದ್ದು ಬಾತ್ರೂಮು ಮತ್ತೆ ಬಚ್ಚಲ್ ಮನೆ ಪಕ್ಕ ಇರುತ್ತೆ ಗೊತ್ತಾ, ಹಳೆ ಕಾಲದ್ದು. ಅದನ್ನೇ ಕಂಟಿನ್ಯೂ ಮಾಡಿದಾರೆ ಅವರು, ಏನ್ ಅದನ್ನ ಆಲ್ಟ್ರೇಷನ್ ಏನು ಮಾಡಕ್ ಹೋಗಿಲ್ಲ. ಇವನ್ ನಾನು ಅಬ್ಸರ್ವ್ ಮಾಡಿದ್ದೆ, ಹೋಗ್ಬೇಕಂದ್ರೆ ಯಾರೋ VIP ಗಳು ಬಂದ್ರು, ಅವರು ಅಷ್ಟೇ ಇದೇ ತರದ ಇನ್ನೊಂದು ರೂಮ್ ಇದೆ ಪಕ್ಕದಲ್ಲಿ, ಅಲ್ಲಿಗೆ ಅವರು VIP ಗಳಿಗೆ ಇತ್ತು, ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಬಂದವರು ಇಂಥ ರೂಮ್ಗೆ ಹೋಗಿ ಸ್ಟೇ ಆಗ್ತಾ ಇದ್ರು ಅವರು. ಸೊ ಅಂದ್ರೆ ಮಂತ್ರಾಲಯ ಮಠದಿಂದ ಕೊಡ್ತಾ ಇರೋದು ಅನ್ಸುತ್ತೆ, ಮೇ ಬಿ ಮಠದಿಂದಾನೇ ಕೊಡ್ತಾ ಇರೋದು. ಬಟ್ ಇಲ್ಲಿ ಇನ್ನೊಂದು ಏನಪ್ಪಾ ಮೈನಸ್ ಪಾಯಿಂಟ್ ಅಂದ್ರೆ ಬಿಸಿನೀರ್ ಸಿಗಲ್ಲ ನಿಮಗೆ. ತಣ್ಣೀರು ಬೇಕಾಗಿಲ್ಲ, ತಣ್ಣೀರೇ ಸಿಗೋದು, ತಣ್ಣೀರಲ್ಲೇ ಸ್ನಾನ ಮಾಡ್ಬೇಕಿತ್ತು. ಟು ಬಿ ಫ್ರಾಂಕ್ ನಾನು ಹೇಳ್ತೀನಿ, ನಾನು 5:30-6 ಗಂಟೆಲಿ ಸ್ನಾನ ಮಾಡಿದ್ದೀನಿ ತಣ್ಣೀರಲ್ಲಿ. ಒಂದು ಸ್ವಲ್ಪನೂ ಚಳಿ ಆಗ್ಲಿ ಎಂತದೇ ಆಗ್ಲಿ ಆಗೋದಿಲ್ಲ. ಅದು ರಾಯರು ಪವಾಡನೆ ಅಂತಾನೆ ಹೇಳ್ಬೋದು. ಅಲ್ಲಿ ಇರೋ ಕಂటే ಏನಾಗಿಲ್ಲ. ಬೆಂಗಳೂರು ಬರ್ತಾ ಇವಳಿಗೆ ನೆಗಡಿ ಬಾಯಿನೋ ಮೂಗೆಲ್ಲ ಕಟ್ಕೊಂಡಿದೆ. ಈಗಲೂ ಮಾತಾಡ್ಬೇಕಂದ್ರೆ ನೆಗಡಿ ಆಗಿದೆ. ಹೌದು. ಸೊ ಇದು ಏನಂತಂದ್ರೆ ಸ್ವಲ್ಪ ಇಲ್ಲೆಲ್ಲ ಓಡಾಡ್ಬೇಕಂದ್ರೆ ಸ್ವಲ್ಪ ಹುಷಾರಾಗಿರಿ. ಏನಂತಂದ್ರೆ ಫ್ರಾಡ್ಗಳು ತುಂಬಾ ಜನ ಇದ್ದಾರೆ.
ಏನು ದೀಪ ಕೊಡೋದು ಅದೆಲ್ಲ ಇಲ್ವೇ ಇಲ್ವಂತೆ. ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ನಿಮ್ಗೆ, ಹಾ ಮಂಚಲಮ್ಮಂಗೆ ದೀಪ ಹಚ್ಚಿ ಅದು ಇದು ಅಂತ ಹೇಳ್ತಾರೆ. ಇಲ್ಲ, ದೀಪ ತಗೊಳ್ಳಿ, ಫೋಟೋ ತಗೊಳ್ಳಿ, ಆಮೇಲೆ ಸುಮ್ನೆ ಬಂದು ಅಮೌಂಟ್ ಕೇಳೋದು, ಈ ರೀತಿ ಎಲ್ಲ ಅಮೌಂಟ್ ಕೇಳೋದು, ಇರ್ತಾರೆ. ಆಮೇಲೆ ನಿಮ್ ದರ್ಶನ ಕೊಡ್ಸ್ತೀವಿ ಬೇಗ ಅನ್ನೋದು, ಆಮೇಲೆ ಅದು ಅನೌನ್ಸ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ. ಇದನ್ನ ನಾವು ರಿಯಲ್ ಆಗಿ ಅನುಭವಿಸಿದ್ವಿ. ನಾವ್ ಅನ್ಭವಿಸಿರೋದು. ಇಲ್ಲೊಂದ್ ಅಜ್ಜಿ ನಮಗೆ ಎಷ್ಟು ಕಾಟ ಕೊಡ್ತು ಅಂತಂದ್ರೆ, ನದಿಗೆ ಹೋಗೋ ಟೈಮಲ್ಲಿ ದೀಪ ತಗೊಳ್ಳಿ ಅಂತಂದು, ಈಗ ಅಜ್ಜಿನ ಮಾತಾಡ್ಸ್ಕೊಂತಾನೆ ಬರ್ತಾ ಇದೀವಿ ನಾವು. ಬೇಡ ಬೇಡ ಅಂದ್ರೂ ಎಷ್ಟು ಹೇಳಿದ್ರು ಅಜ್ಜಿ ಕೇಳ್ತಾ ಇಲ್ಲ. ನಾವು ಕೊನೆಗೆ ತಗೊಂಡ್ವಿ, ಬೇಕು ಅಂತಲ್ಲ. ಅಜ್ಜಿದ ಏನೋ ಎನರ್ಜಿ ಎಷ್ಟು ಸ್ಪೀಡಾಗಿ ನಡ್ಕೊಂಬಂತು ಅಜ್ಜಿ. ಎನರ್ಜಿ ಹೆಂಗಿತ್ತು ಅಂತಂದ್ರೆ, ನಾವೆಷ್ಟು ಸ್ಪೀಡಾಗಿ ನಡಿತೀವೋ ಅದೇ ಸ್ಪೀಡಲ್ಲೇ ಬಂತು. ಅದು ಒಂದು ಗಿಲ್ಟ್ ಆಗಿದ್ದಕ್ಕೋಸ್ಕರ ನಾನು ಅದೇ ಅಜ್ಜಿ ಹತ್ರ ತಗೊಂಡು, ಈಗ ನೆಕ್ಸ್ಟ್ ಮುಂದೆ ಅಲ್ಲಿ ದೇವ್ರಿದೆ, ಯಾವ ದೇವ್ರು, ವಿಚಲಮ್ಮ ದೇವಸ್ಥಾನ. ಹೌದಾ ಗೊತ್ತಿಲ್ಲ. ನದಿಗೆ ಹೋಗೋಕ್ಕಿಂತ ಮುಂಚೆ ಒಂದು ದೇವ್ರಿದೆ, ಬಿಚ್ಚಲಮ್ಮಂಗೆ ಕೊಡಿ ಅಂತ ಅವ್ರು ಹೇಳಿದ್ದು. ನಂಗೂನು ನಮಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಅವ್ರು ಹೇಳಿದ್ದು, ಆ ಅಜ್ಜಿ ಹೇಳಿದ್ದು ಬಿಚ್ಚಲಮ್ಮ ದೇವಸ್ಥಾನ ಅಲ್ಲಿರೋದು. ಸೊ ಅಲ್ಲಿ ದೇವಸ್ಥಾನಕ್ಕೆ ಅದೇ ಸ್ನಾನ ಮಾಡಕ್ ಹೋಗೋಕ್ಕಿಂತ ಮುಂಚೆ ನೋಡಿ ಇಷ್ಟಿದೆ. ಇದಕ್ಕೆ 50 ರೂಪಾಯಿ 100 ರೂಪಾಯಿ ಕೇಳ್ತಾರೆ. ಅರಿಶಿನ ಕುಂಕುಮ ಮತ್ತೆ 4 ದೀಪ ಕೊಡ್ತಾರೆ. ಕಡ್ಡಿ ಪಟ್ನೂ ಅವರೇ ಕೊಡ್ತಾರೆ. ಎಲೆ ಅಡಿಕೆ ಎಲ್ಲ ಇರುತ್ತೆ. ಅವ್ರು ಡಿಮ್ಯಾಂಡ್ ಇಡೋದಿಲ್ಲ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತ ಅಂದ್ರು. ನಾನು ಕಾಮಿಡಿಗೆ 10 ರೂಪಾಯಿ ಕೊಡ್ತೀನಿ ಅಷ್ಟೇ ಅಂತ ಅಂದೆ. ಪರವಾಗಿಲ್ಲ, ನಿಮ್ ಭಕ್ತಿ ಅಷ್ಟೇ ಇದ್ರೆ ಅಷ್ಟೇ ಕೊಡಿ ಅಂತಾರೆ ಅವರು. ಆಮೇಲೆ ಅಚ್ಚ ಬಂದಾದ್ಮೇಲೆ 100 ರೂಪಾಯಿ 50 ರೂಪಾಯಿ ಕೇಳ್ತಾರೆ. ಸೊ ನೀವ್ ಏನೇ ಇದ್ರು ಯಾವತ್ ತಗೊಳ್ತಿರೋ ಅವಾಗಲೇ ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಅವ್ರ ಹತ್ರ. ಹೌದು, ಸರಿ ಆಯ್ತು, ಬನ್ನಿ ಇವಾಗ ದೀಪ ಹಚ್ಚೋಣ. ನದಿಗೆ ಹೋಗಬೇಕಾದ್ರೆ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಇದು ನೋಡಿ ಇದು ಏನು ಅಂತಂದ್ರೆ, ಬಿಚ್ಚಲಮ್ಮಗೆ ದೀಪ ಹಚ್ಬಿಟ್ಟು ಹೋಗ್ಬೇಕು. ಬಟ್ ಇದು ನಿಜವಾಗ್ಲೂ ಹೇಳ್ತೀವಿ, ಹೋಗ್ಬೇಕಂತ ಹಚ್ಬೇಕಾ ಬರ್ಬೇಕಂತ ಹಚ್ಬೇಕಾ ನಮ್ಗೆ ಗೊತ್ತಿಲ್ಲ. ಒಂದು ಗೊತ್ತಿಲ್ಲ. ನಾವ್ ಹೇಳ್ತಿದ್ವಿ ಇನ್ನು ಫ್ರೆಶ್ ಅಪ್ ಆಗಕ್ ಹೋಗ್ತಾ ಇದೀವಿ ನಾವು ಅಂತಂದ್ವಿ. ಏನಂತಂದ್ರೆ ಎಷ್ಟೊಂದ್ ಜನ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಹಚ್ತಾ ಇದ್ರು, ಎಷ್ಟೊಂದ್ ಜನ ಹಂಗೆ ಹಚ್ತಾ ಇದ್ರು. ಎಲ್ಲ ಮಿಕ್ಸ್ ಅಪ್ ಆಗಿತ್ತು, ಏನಂತ ಗೊತ್ತಿಲ್ಲ. ಬಟ್ ಓಕೆ ಫೈನ್, ನಮ್ಗೆ ಯಾರೋ ಒಂದು ಹೇಳಿದಾರೆ ಅಂದ್ರೆ ಅದು ಮಾಡೋಣ ದೇವ್ರದ್ದು. ಸೊ 50 ರೂಪಾಯಿ 100 ರೂಪಾಯಿ ದೊಡ್ಡ ಮ್ಯಾಟರ್ ಏನು ಇಶ್ಯೂ ಆಗಲ್ಲ. ಬಟ್ ಓಕೆ, ದೇವ್ರ ಭಕ್ತಿ ಅಂತ ಹೇಳ್ಬಿಟ್ಟು ವಂಚನೆ ಮಾಡಬಾರ್ದು. ಅದ್ರಲ್ಲೂ ನಾವು ಹೋಗುವಾಗ ಕೂಡ ಸ್ನಾನ ಮಾಡ್ಕೊಂಡೆ ಹೋಗಿದ್ವಿ ಅಲ್ವಾ, ಹಂಗಾಗಿ ಇಲ್ಲೂ ಒಂದು ಅರ್ಧ ಗಂಟೆ ನಿಂತ್ಕೊಂಡಿದ್ದು. ಒಬ್ಬೊಬ್ರು ಪೂಜೆ ಮಾಡೋರು ಏನಾಗಿದೆ, ಒಂದೊಂದ್ಸತಿ ಆರೋಯ್ತು ಅಂದ್ರೆ ಮತ್ತೆ ಬಂದು ಅನ್ಸೋರು, ಅವ್ರ ಆಚೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಸೊ ಆತರ ಆಗ್ಬೋದು. ಸೊ ಅಲ್ಲಿಂದ ನೋಡಿ ಕುದುರೆಗಳು, ಇದು ನಮ್ಮ ಬೆಂಗಳೂರಲ್ಲೆಲ್ಲ ಸುಮ್ಮನೆ ಹಂಗೆ ಓಡಾಡ್ತಾ ಇರುತ್ತೆ. ಇದರಲ್ಲಿ ಅಲ್ಲಿ ರೈಡ್ ಮಾಡಿಸ್ತಾರೆ, ಅದನ್ನು ಕೂಡ ದುಡ್ಡು ಇಸ್ಕೊತಾರೆ. ಮತ್ತೆ ಇಲ್ಲಿ ಗಿರಿಶಾಸ್ತ್ರ ಕೆಲವರೆಲ್ಲ ತುಂಬಾ ಇರ್ತಾರೆ. ಬಾಮ್ಮ ನಿಮ್ಗೆ ಒಳ್ಳೆ ಜಾತಕ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಕರಿತಾ ಇರ್ತಾರೆ. ನಾವೊಂದ್ ಡೈಲಾಗ್ ಹೇಳಿದ್ವಲ್ಲ, ಏನಪ್ಪು ಅವ್ರು ಕೇಳಿದ್ರು, ನಿಮ್ಗೇನೋ ಒಳ್ಳೆ ಗಂಡ ಸಿಗ್ತಾನೆ ಅಲ್ಲ, ನಿಮ್ ಭವಿಷ್ಯ ಹೇಳ್ತೀನಿ ಬನ್ನಿ ಅಂತ ಅಂದ್ರು. ನಮ್ ಭವಿಷ್ಯ ನಮ್ ಕೈಯಲ್ಲೇ ಇದೆ, ಕೈ ಹಿಡ್ಕೊಂಡೇ ಓಡಾಡ್ತಿದೀವಿ. ಪರವಾಗಿಲ್ಲ, ನಮಗ್ ಗೊತ್ತಿದೆ ನಮ್ ಭವಿಷ್ಯ ಏನನ್ನೋದು ಅಂತ ಹೇಳಿದ್ವಿ. ಜಸ್ಟ್ ಫಾರ್ ಜೋಕ್ ಅಷ್ಟೇನೆ. ಬಟ್ ನಿಮ್ಮಿಷ್ಟ, ನಿಮಗ್ ಕೇಳೋ ಆಗಿತ್ತು ಅಂದ್ರೆ ನೀವು ಕೇಳ್ಕೋಬಹುದು. ನಾವು ಲಾಸ್ಟ್ ಇಯರ್ ಹೋದಾಗ ಇಲ್ಲಿ ಕಂಟ ನೀರಿತ್ತು, ಇಲ್ಲಿ ಬಂದು ನೀರು ಒಯ್ಕೋಬೋದಿತ್ತು. ಹೌದು. ಬಟ್ ಈ ಸತಿ ಏನಂದ್ರೆ ಫುಲ್ ಝೀರೋ ನೀರು. ಏನಂದ್ರೆ ನೀರಂದ್ರೆ ಏನಿಲ್ಲ. ಹೌದು, ನಾವು ಇದು 3ನೇ ಸತಿ ಬರ್ತಾ ಇರೋದು. ಫಸ್ಟ್ ಟೈಮ್ ನಾವು ನದಿಗೆ ಬಂದಿದ್ದು ಮಾತ್ರ. ಅಂದ್ರೆ ಒಂದ್ಸತಿ ಹತ್ರ ಹಂಗೆ ನಡ್ಕೊಂಡು ಹೋಗಿದ್ದು, ನಮ್ಗೆ ಗೊತ್ತಿಲ್ದಿರ ರೂಟ್ ಮಿಸ್ ಆಗಿ ನಡ್ಕೊಂಡು ಹೋಗಿದ್ದು. ಬಟ್ ದರ್ಶನ ಎಲ್ಲ ಆಗೋಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಹಂಗೆ ನಡ್ಕೊಂಡು ಹಂಗೆ ಹೊಟ್ಟೋದು. ನೀರೇ ಇರ್ಲಿಲ್ಲ. ಬಟ್ ಇಲ್ಲಿ ಪರಿಸ್ಥಿತಿ ಹೇಳ್ತೀವಿ ನೋಡಿ, ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ಕೊಂತ ತುಂಬಾ ಬೇಜಾರಾಯ್ತಲ್ಲ ಅಪ್ಪು ನೋಡಿ. ಸೀರಿಯಸ್ಲಿ ಮನುಷ್ಯನಿಗೆ ಹೇಳ್ತಾರಲ್ಲ ಏನೋ ಸಿವಿಕ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಆ ಸಿವಿಕ್ ಸೆನ್ಸ್ ಅನ್ನೋದೊಂದು ಚೂರು ಯಾರಿಗೂ ಇಲ್ಲ. ನಮ್ಮ ಪ್ರಾಪರ್ಟಿಗಳು ಏನಾಗುತ್ತೆ, ನಾವು ಒಂದು ಕಡೆ ಹೋಗ್ತೀವಿ, ದೇವಸ್ಥಾನ ಆಗಿರ್ಬೋದು, ವಿಸಿಟಿಂಗ್ ಪ್ಲೇಸ್ ಆಗಿರ್ಬೋದು, ಇಲ್ಲ ಪಾರ್ಕ್ ಆಗಿರ್ಬೋದು, ಟೂರಿಸ್ಟ್ ಪ್ಲೇಸ್ ಏನಾಗಿರ್ಬೋದು, ಹೋದಾಗ ಜಸ್ಟ್ ಅವಾಯ್ಡ್ ಮಾಡಿ. ನಿಮ್ಮ ಥಿಂಗ್ಸ್, ನೀವು ಕಂಡೋರ್ ಥಿಂಗ್ಸ್ ಬೇಡ, ನಿಮ್ಮ ಥಿಂಗ್ಸ್, ನಿಮ್ಮ ಹೊಲ ಉಡುಪುಗಳು, ನಿಮ್ಮ ಡ್ರೆಸ್ಗಳು, ನಿಮ್ ತಗೊಂಡೋಗಂತ ಏನೋ ತಿನ್ನುವಂತ ಸ್ನಾಕ್ಸ್ ಕವರ್ಸ್ಗಳಾಗಿರ್ಬೋದು, ಕವರ್ ಆಗಿರ್ಬೋದು, ನಿಮ್ಮ ಬಟ್ಟೆ ಬರಿ ಏನ್ ತಗೊಂಡೋಗಿರ್ತಾರೆ ದಯವಿಟ್ಟು ಅದನ್ನ ತಗೊಬನ್ನಿ ರಿಟರ್ನ್. ಒಂದ್ ಕಡೆ ವೇಸ್ಟ್ ಅಂತ ಡಸ್ಟ್ಬಿನ್ ಅಂತ ಇರುತ್ತಲ್ಲ ಹಾಕಿ. ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ ಗೊತ್ತಾ, ನಾವು ಹಾಕೊಂಡಿರೋ ಬಟ್ಟೆನ ಸ್ನಾನ ಮಾಡ್ಬಿಟ್ಟು ಅಲ್ಲೇ ಬಿಟ್ಟು ಬಂದ್ಬಿಟ್ರೆ ಪಾಪ ಕಳ್ಕೋತೀವಿ ಅಂತಾರೆ. ಬಟ್ ಅವ್ರ ಬಟ್ಟೆನ ಇನ್ನೊಬ್ರು ತುಳಿತಾರೆ ಅಲ್ವಾ, ಇವ್ರಿಗೆ ಡಬಲ್ ಪಾಪ ಹತ್ತೋಗುತ್ತೆ ಅದು. ಇದು ನದಿ ಅಂತ ಹೇಳ್ತಾರ ನೋಡಿ, ಅಲ್ಲಿ ಫುಲ್ ಗಲೀಜ್. ಅಲ್ಲಿರೋದ್ ಬರೀ ಬಟ್ಟೆಗಳು, ಅಂಡರ್ವೇರ್ಗಳು, ಅಂದ್ರೆ ಒಳ ಉಡುಪುಗಳು, ಬಟ್ಟೆಗಳು, ಸ್ಯಾರಿ, ಓಕೆ ಇಂತ ಐಟಮ್ಗಳು ಬಿಟ್ರೆ ಸ್ಲಿಪ್ಪರ್ಸ್ಗಳು. ಅಲ್ಲ, ಒಂದ್ ಹೇಳ್ತೀನಿ ಕೇಳಿ, ನಿಮ್ಮ ಒಳ ಉಡುಪುನ ನೀವ್ ಯಾವ್ದೇ ದೇವಸ್ಥಾನದಲ್ಲಿ ಬಿಟ್ಟು ಬಂದ್ರೆ ನಿಮ್ಗೆ ಏನೋ ನಿಮ್ ಮಾಡಿರೋ ಪಾಪ ಆಗ್ಲಿ ಇದಾಗ್ಲಿ ಹೋಗುದಂತ ಅನ್ಕೋಬೇಡಿ. ಯಾಕೆ ಅಂತಂದ್ರೆ ಅದು ಇನ್ನು ಡಬಲ್ ಇನ್ನು. ಯಾಕಂದ್ರೆ ನಿಮ್ಗೆ ದೇವ್ರು ನಿಮ್ ಮಾಫಿ ಕೊಟ್ಟರು, ಪ್ರಕೃತಿಯನ್ನು ನಾವು ಮಾತೆ ಅಂತ ದೇವ್ರ ಅಂತ ನಂಬ್ತೀವಿ, ಅವ್ರು ನಿಮ್ಗೆ ಶಾಪ ಕೊಟ್ಟೆ ಕೊಡ್ತಾರೆ. ಸೊ ಸಿವಿಕ್ ಸೆನ್ಸ್ ಅನ್ನೋದನ್ನ ಸ್ವಲ್ಪ ಹಿಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಚೆಂದಾಗಿರೋ, ಮೇ ಬಿ ಅದು
ಏನಾಗುತ್ತೆ ನೆಕ್ಸ್ಟ್ ಒಂದ್ ದಿನ ಏನಾಗುತ್ತೆ ಜೋರಾಗಿ ಮಳೆ ಬರುತ್ತೆ, ಅದೇನೋ ಕೊಚ್ಕೊಂಡು ಹೋಗ್ಬಿಡುತ್ತೆ, ಸಮುದ್ರದಲ್ಲಿ ಸೇರುತ್ತೆ. ಬಟ್ ಎಲ್ಲೂ ಹೋಗಲ್ಲ ಅದು. ಏನೋ ನಮ್ಮ ಪರಿಸರನ ಹಾಳು ಮಾಡುತ್ತಾ ಹೊರತು ಉದ್ಧಾರ ಅಂತೂ ಮಾಡಲ್ಲ. ಸೊ ಇವನ್ ನಾನು ಯೂನಿವರ್ಸ್ನ ನಂಬೋದ್ರಿಂದ ಇದ್ರ ಪ್ರಕಾರ ನಾನು ಏನು ಹೇಳ್ತೀನಿ ಅಂತಂದ್ರೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಿ. ನಾವು ಇಲ್ಲಿ ಗಲೀಜ್ ಮಾಡೋದ್ರೆ ನಾವಿರೋ ಪ್ಲೇಸ್ನ ಬೇರೆಯವ್ರು ಬಂದು ಗಲೀಜ್ ಮಾಡ್ತಾರಂತೆ. ಆ ಥರ ನಾನು ನಂಬೋದು. ಬೇಡ, ಇನ್ನು ದಯವಿಟ್ಟು ಅಲ್ಲಿ ಹೋಗ್ತೀರಾ ಅಲ್ವಾ, ಇದೇ ಪ್ಲೇಸ್ ಅಂತ ಅಲ್ಲ, ಯಾವುದೇ ಪವಿತ್ರವಾದ ಪ್ಲೇಸಿಗೆ ಹೋದ್ರೂ ಕೂಡ ನಿಮ್ಮ ಬಟ್ಟೆನ ಹಿಡ್ಕೊಂಬನ್ನಿ. ಬೇಕಂದರೆ ನೀವು ಅದನ್ನು ಬೇರೆ ಬಡವ್ರಿಗೆ ದಾನ ಮಾಡಿ ಅಥವಾ ಬಿಸಾಕಿ ಏನಾದರೂ ಮಾಡಿ, ಬಟ್ ಪವಿತ್ರವಾಗಿರೋ ಸ್ಥಳದಲ್ಲಿ ಬಿಟ್ಟು ಬರಬೇಡಿ. ಆ ಸೋಪಿಂದ ಕವರ್ ಅಲ್ಲೇ ಇರುತ್ತೆ, ಒಳ ಉಡುಪುಗಳಲ್ಲೇ ಇರ್ತವೆ, ಬಟ್ಟೆಗಳು, ಡೈಪರ್ಗಳು, ಸ್ಯಾರಿಗಳು, ಹೌದು, ಎಷ್ಟು ನೋಡಿರೋದು ಅಲ್ಲೇ ಹೋಗಿ ಗಲೀಜಿಸಿ. ನಾವ್ ಹೇಳ್ತೀನಿ ಕೇಳಿ, ಈಗ ನೀವು ಇಲ್ಲೇ ಮಾಡಿರ್ತೀರಾ, ಇನ್ನೊಂದ್ ದಿನ ನೀವು ಮತ್ತೆ ಒಂದ್ಸತಿ ಅಲ್ಲಿ ಪುನರ್ ಹೋದಾಗ ಅದೇ ಕಸ, ಅದೇ ಏನೋ ಬ್ಯಾಕ್ಟೀರಿಯಾಸ್ ನಿಮ್ ಬಾಡಿ ಮೇಲೆ ಮತ್ತೆ ನಿಮ್ಗೆ ಬರುತ್ತೆ. ಅದು ಬಿಡು, ಕರ್ಮ ರಿಟರ್ನ್ಸ್ ಅನ್ನೋದು ನಿಮ್ಗೆ ಬರುತ್ತೆ. ಅದು ಬಿಡು. ಇನ್ನ ಅದು ನಂಬರ್ 2 ಟಾಯ್ಲೆಟ್ ಕೂಡ ಅಲ್ಲೇ ಮಾಡಿದ್ದಾರೆ. ಅಪ್ಪ ಏನ್ ಜನ ಅಂತಾರೆ, ಒಂದು ಅರ್ಥ ಆಗ್ತಿಲ್ಲ. ಎಷ್ಟು ಶೌಚಾಲಯಗಳಿದಾವೆ ಗೊತ್ತಾ? ಜಸ್ಟ್ 10 ರೂಪೀಸ್ ಕೊಟ್ರೆ ಫ್ರೀ ಇದೆ, ಫ್ರೀ ಇದೆ, 10 ರೂಪೀಸ್ ಕೊಟ್ಟರು ಕೊಡ್ತಾರೆ, 50 ರೂಪೀಸ್ ಕೊಟ್ಟರು ಫ್ರೆಶ್ ಅಪ್ ಆಗಿ ಕೊಡ್ತಾರೆ. ಇದು ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಬಟ್ಟೆಗಳಿಗೆಲ್ಲ ಬಾಕ್ಸ್ ಅಲ್ಲಿ ತಗೋ ಬರ್ತೀರಾ ಅಲ್ಲ, ನೀವು ಬಾಕ್ಸ್ ಅಲ್ಲಿ ತರಬೇಕು ಅನ್ನೋದೇನೇನು ಇದೆಯಾ? ನೀವು ನೋಡಿ ನೋಡಿ ಎಷ್ಟು ಪವಿತ್ರವಾದ ಸ್ಥಳ, ಹೆಂಗೆ ಆಟಾಡ್ತಾ ಇದ್ದಾವೆ ಅವೆಲ್ಲವೂ. ಇವೆಲ್ಲ ನಿಮ್ಮ ಕೊಳುಕು ಬಟ್ಟೆಗಳನ್ನ ತಿಂದು ಏನಾಗ್ಬೇಡ. ಎಲ್ಲಿ ನೋಡಿದ್ರಲ್ಲಿ ಗಲೀಜು, ಎಲ್ಲಿ ನೋಡಿದ್ರಲ್ಲಿ ಗಲೀಜು. ನಾವೊಂದು ಮುಕ್ಕಾಲ್ ಭಾಗ ನದಿಗೆ ಹೋಗಿದೀವಿ, ಮುಕ್ಕಾಲ್ ಭಾಗ ನದಿಯಲ್ಲಿ ನಮ್ಗೆ ಕ್ಲೀನ್ ಆಗಿರೋಂಥ ಜಾಗನ ಸಿಕ್ಕಿಲ್ಲ. ಕೊನೆಗೆ ನಾವು ಏನಂತಂದ್ರೆ ಸ್ನಾನ ಮಾಡೋಣ ಅಂತ ಇಲ್ಲಿ ಕಂಡ ಬಂದಿದೀವಿ. ಎಷ್ಟು ದೂರ ಬಂದಿದೀವಿ ಅಂತ ಅಂದ್ರೆ ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಬಂದಿದೀವ. ಅಷ್ಟು ದೂರ ಬಂದಾದ್ಮೇಲೆ ನಮ್ಗೊಂದು ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಫ್ರೆಶ್ ಆಗಿರೋ ನೀರಾದ ಸಿಕ್ತು ಅಲ್ಲಿ. ಅಟ್ಲೀಸ್ಟ್ ನಾವು ಬಂದಿರೋದು ರಾಯರ ಮಟ್ಟಿಗೆ ಏನು ನದಿಲಿ ನಾವು ಮಾಡ್ಬೇಕು ಅಂತ ನಮ್ದೊಂದು ಇದ್ದಿದ್ದರಿಂದ ಸೊ ಅದು ಮಾಡ್ಕೊಂಡು ಹೋಗಿದ್ವಿ. ಬಟ್ ಸ್ನಾನ ಮಾಡೋಷ್ಟು ನೀರ್ ಇರ್ಲಿಲ್ಲ, ಜಸ್ಟ್ ಸ್ವಲ್ಪ ಫ್ರೆಶ್ ಅಪ್ ಆ ಥರ ಆದ್ವಿ. ಮತ್ತೆ ರೂಮಿಗೆ ಹೋಗಿ ನಾವು ಸ್ನಾನ ಮಾಡ್ಕೊಂಡು ಡ್ರೆಸ್ ಅಪ್ ಆದ್ವಿ. ಇಲ್ಲಿ ನೋಡಿ, ಇಲ್ಲ ಸ್ವಲ್ಪ ಹೊತ್ತು ನಾವು ಟೈಮ್ ಪಾಸ್ ಮಾಡಿದ್ವಿ. ಹಾಗೇನೆ ಒಂದೆರಡು ಸ್ಟೆಪ್ ಕೂಡ ಹಾಕಿದ್ವಿ. ನೋಡಿ, ಎಂಜಾಯ್ ಮಾಡಿ ರೆಡಿ ಆದ್ಮೇಲೆ ಇಬ್ರು ಮತ್ತೆ ಸಿಗ್ತೀವಿ. ಓಕೆನಾ? ಎಂಜಾಯ್ ಮಾಡಿ. ಆಮೇಲೆ ಇದೆಲ್ಲ ಹೇಳ್ಬಿಟ್ಟು ಇಷ್ಟೆಲ್ಲ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೇಡಿ. ನಮ್ದು ಏನೇ ತಗೊಂಡೋಗಿದ್ ನಾವೇನ್ ತಗೊಂಡೋಗಿಲ್ಲ, ಒಂದು ತಗೊಂಡೋಗಿದ್ದು ಅಷ್ಟೇನೆ, ಅದನ್ನ ಹಂಗೆ ತಗೊಂಡು ವಾಪಸ್ ಆಗೋ ಬಂದ್ವಿ. ಸೊ ನಾವು ಜಸ್ಟ್ ಆ ನೀರಲ್ಲಿ ಅಟ್ಲೀಸ್ಟ್ ಇರೋ ನೀರಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ನಾವಲ್ಲಿ ಒಂದು ಏನೋ ಪೇಪರ್ ಹಾಕಿಲ್ಲ, ಒಂದ್ ಸ್ಲಿಪ್ಪರ್ ಕೂಡ ನಾವು ಹಾಕೊಂಡ್ ಹೋಗಿಲ್ಲ ನದಿಗೆ. ಯಾಕಂದ್ರೆ ನಾವು ಅಷ್ಟು ರೆಸ್ಪೆಕ್ಟ್ ಮಾಡ್ತೀವಿ ಆ ನೀರ್ನ. ನಾನು ಇಲ್ಲ ಅಂತ ಹೇಳ್ತಿರೋದಲ್ಲ. ನಾವೀಗ ಶಬರಿಮಲೆಗೆ ಹೋಗಿದ್ದೀನಿ, ಓಕೆ, ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀನಿ, ತಿರುಪತಿಗೆ ಹೋಗಿ, ಎಲ್ಲೇ ಹೋದ್ರು ಏನಾಗುತ್ತೆ, ಫೈನಲ್ ಆಗಿ ಅಲ್ಲಿ ದೇವಸ್ಥಾನ ನೀರಿತ್ತು ಅಂತಂದ್ರೆ, ಈಗ ಇದು ಬಿಟ್ಟಾಕಿ ನಾನು ಶಬರಿಮಲೆ ಹೇಳ್ತಾ ಇದೀನಿ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅರ್ಧ ಅಡಿ ಮುಕ್ಕಲ್ ಅಡಿ ಬರೀ ಅಂಡರ್ವೇರ್ ಅಂದ್ರೆ ಒಳ ಉಡುಪುಗಳೇ ಸಿಕ್ಬಿಡುತ್ತೆ ನದಿಲಿ, ಪಂಪ ನದಿಲಿ ಸ್ನಾನ ಮಾಡಿದ್ರೆ. ಪಾಪನ ನಾವು ಕಲ್ಕೊಳಕ್ ಹೋಗ್ತಾ ಇದೀವೋ ಇಲ್ಲ ಕಂಡೋರ್ ಪಾಪನ ನಾವು ಹಾಕೊಳಕ್ ಬರ್ತಾ ಇದೀವೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾರೋ ನಾವು ಶುದ್ಧಚಾರ ಅಂತ ಅಂದಾಗ ಒಳಪುನ ಒಬ್ರು ಹಾಕಿದ್ದು ಮುಟ್ಬಾರ್ದು ಅಂತ. ಓಕೆ, ನೀವು ಅದನ್ನ ಬಿಸಾಕ್ಬಿಟ್ಟು ಬಂದ್ರೆ ಅಷ್ಟ್ ನದಿಲಿ ಎಷ್ಟು ಜನ ಸ್ನಾನ ಮಾಡ್ತಾರೋ ನಿಮ್ಮ ಮಾಡಿರೋಂಥ ಪಾಪನ ಅಥವಾ ಎದನ್ನ ಮುಟ್ಕೊಂಡು ನಿಮ್ಗೆ ಅದು ರಿಟರ್ನ್ ಬರುತ್ತೆ. ಪಾಪ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅದು ನಿಮ್ಗೆ ಬರುತ್ತೆ. ಸೊ ಮೈಂಡ್ ಸ್ವಲ್ಪ ನಿಮ್ಮ ಸಿವಿಕ್ ಸೆನ್ಸ್ ನ ಸ್ವಲ್ಪ ಯೂಸ್ ಮಾಡಿ ಎಲ್ಲೇ ಹೋದ್ರು. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲಿ ಸ್ನಾನ ಮಾಡಕ್ಕೆ ಕೆಲವರು ಬರ್ತಾರೆ ಫ್ಯಾಮಿಲೀಸ್ಗಳು. ಪ್ಲೀಸ್, ಅಲ್ಲಿ ರೂಮ್ ಇದೆ ಡ್ರೆಸ್ ಚೇಂಜ್ ಮಾಡೋದಿಕ್ಕೆ, ಹೋಗಿ ಚೇಂಜ್ ಮಾಡ್ಕೊಳ್ಳಿ ಆಯ್ತಾ. ನಾವು ಪ್ಯೂರ್ ಆಗಿರ್ತೀವಿ, ನಮ್ಮ ಮೈಂಡ್ ಸೆಟ್ ಪ್ಯೂರ್ ಆಗಿರುತ್ತೆ. ಬಟ್ ಇವಾಗ ಹೆಂಗೆ ಅಂತ ಅಂದ್ರೆ ಯಾರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಯಾರು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಒಂದು ಗೊತ್ತಿರಲ್ಲ. ಲಾಪು ಹುಡುಗರಲ್ಲ ಲೇಡೀಸ್ ಕೇಳ್ತಾರೆ, ಲೇಡೀಸ್ಗೆ ನಾನ್ ಗೊತ್ತಿದ್ರೆ ಹೆಂಗೆ ಹೋಗ್ತಾ ಇದ್ದೆ, ಇವಳು ಹೇಳಿದ್ರು ಸುಮಾರು ಅಲ್ಲಿ ಒಂದು ಫ್ಯಾಮಿಲಿ ಅನ್ಸುತ್ತೆ ಮೇ ಬಿ, ಅಂದ್ರೆ ಗಂಡ್ ಮಕ್ಳು ಹೆಂಗ್ ಡ್ರೆಸ್ ಏನ್ ಮಾಡ್ತಾರೆ ಆತರ ಮಾಡ್ತಾ ಇದ್ರು ಓಪನ್ ಆಗಿ. ಅದೇನಾಗುತ್ತೆ, ನಾನ್ ಏನಾಗಿ ಇವಾಗಿನ ಕಾಲ ಹೆಂಗಿದೆ ಅಂತಂದ್ರೆ ಅದೊಂದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಂಟೆಂಟ್ ಮಾಡ್ಕೊಳ್ಳೋದು, ಏನ್ ಸಿಗುತ್ತೋ ಅದು ಕಂಟೆಂಟ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಅದೊಂದು ಹೇಳ್ಬೇಕು ಅನ್ನಿಸ್ತು. ಪ್ಲೀಸ್ ಅಲ್ಲೇ ಸ್ವಲ್ಪ ದೂರದಲ್ಲಿ ಡ್ರೆಸ್ ಚೇಂಜ್ ಮಾಡೋದಿದೆ. ನಾವು ಬಂದಾಗ ಸಿಮೆಂಟ್ ಹಾಕಿದಾರಲ್ಲ, ಅಲ್ಲಿ ಹೋಯ್ತಾ ಈ ಕಡೆಯಿಂದ ಹೋಯ್ತಾ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಆ ಕಡೆ ಬರ್ತಾ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ಡ್ರೆಸ್ ಮಾಡಕ್ಕೆ ಎಲ್ಲ ಕೊಟ್ಟಿದ್ದಾರೆ, ಮಾಡ್ಕೊಳ್ಳಿ. ಸರಿ ಆಯ್ತು, ಬನ್ನಿ. ನಾವು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ ಇರೋ ನೀರಲ್ಲೇ, ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಕೂಡ ಮಾಡಿದ್ವಿ. ಸರಿ ಆಯ್ತು, ಬನ್ನಿ ರೂಮ್ಗೆ ಹೋಗಿ ಡ್ರೆಸ್ ಅಪ್ ಆಗಿ ಮತ್ತೆ ಸಿಗೋಣಂತೆ, ಆಯ್ತಾ? ಶೋರ್.
ಯಾಕೆ ಬಾಳೆಹಣ್ಣು ಹಾಕ್ತಿದ್ದ ಇದೆಯಾ? ಶನಿವಾರ ಉಪವಾಸ. ಏನು ಗೊಂಬೆ ಥರ ಕಾಣಿಸ್ತಾ ಇದೆ, ಏನು ಸಮಾಚಾರ? ಈ ಕಡೆ ನೋಡು, ಈ ಕಡೆ ಚಟ್. ಚೆನ್ನಾಗಿದೆ ಇರು, ಅಲ್ಲೇ ಇಟ್ಕೋ, ಹತ್ರ ಬಂದರೆ ನನಗೂ ಇಲ್ಲಿ ಕವರಿಂಗ್ ಆಗಲ್ಲ. ವಾ ಸೂಪರ್. ಅಲ್ಲಲ್ಲೇ ಅಬ್ಬಬ್ಬ, ಯಾರಿದು ರೆಡಿ ಆಗಿಬಿಟ್ಟವ್ರೆ. ಆಯ್ತಪ್ಪ, ಫೈನಲಿ ದೇವಸ್ಥಾನ ಇದು ನದಿಯಿಂದ ಬಂದು ನಾವು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಇವಳು ಒಂದು ಸ್ವಲ್ಪ ಬೇಗ ರೆಡಿ ಆದ್ಲು ಕೊನೆಗೂ. ಸುಂದ್ರಿ ಚೆನ್ನಾಗಿ ರೆಡಿ ಆಗಿದ್ದೀನಿ ನೋಡಿ. ಮೆಹಂದಿ ಕೂಡ ನಾನೇ ಹಾಕೊಂಡಿರೋದು. ಮತ್ತೆ ಯಾರು ಹಾಕ್ತಾರೆ, ನಂಗೆ ಅಂತ ಹಾಕಕ್ ಬರುತ್ತಾ? ಸೊ ಹಾಕೊಂಡಿದ್ದಾಳೆ, ಮೆಹಂದಿ ಚೆನ್ನಾಗಿ ಹಾಕೊಂಡಿದ್ದಾಳೆ. ಸೊ ಮೇಕಪ್ ನಾನೇ ಮಾಡ್ಕೊಂಡಿರೋದು. ನಂಗೆ ಸ್ವಲ್ಪ ದುಡ್ಡು ಉಳಿತು. ಅದು ಫೈನಲ್ ಚೆನ್ನಾಗಿ ಕಾಣಿಸ್ತಿದ್ದಲ್ಲ ನನ್ನ ಹೆಂಡತಿ ಕೊನೆಗೂ. ಕೇರಳ ಸೆಟ್ ಸರಿ ಹಾಕೊಂಡು ಸ್ವಲ್ಪ ಹೊಗಳು ಜಾಸ್ತಿ ಮನಸ್ಸಲ್ಲಿದ್ರೆ ಸಾಕು, ಪ್ರೀತಿ ಹೊಗಳ್ಬೇಕಂತ ಏನಿಲ್ಲ. ಓಕೆ, ನಾವು ರೆಡಿಯಾಗಿದ್ದೀವಿ. ಸೊ ನಮ್ಮದು ಟ್ರಯಲ್ ನಡೀತಾ ಇತ್ತು, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಯಾವ್ದು ಚೆನ್ನಾಗಿ ಕಾಣಿಸಲ್ಲ ಅಂತ ಎಲ್ಲ ಆಗಿ. ಸೊ ಫೈನಲ್ ಆಗಿ ನಾವು ದರ್ಶನಕ್ಕೆ ಹೋಗ್ತಿದ್ವಿ ಅನ್ಕೋಬೇಡಿ. ಸ್ವಲ್ಪ ಇಲ್ಲಿ ಬಂದು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ನೋಡಿ ಹಾಕೊಳ್ತಿದ್ದಾಳೆ ನಮ್ಮನ. ಅದಿದ್ರೇನೆ ಲಕ್ಷಣ. ಅದ್ರ ಮಟ್ಟಕ್ಕೆ ಹೋಗಿ ಇದೊಂದು ಏನಾಗಿದೆ ಗೊತ್ತಾ, ನಮಗೆ 3 times ಒಂದು ಆಪ್ಷನ್ ಆಗಿದೆ ಪಾಪ. ಲಾಸ್ಟ್ ಟೈಮು ಇದೇ ಥರ ಹಾಕಕ್ಕೆ ಬರೋದು, ನಮ್ಮ ಹಾಕಿದ ತಕ್ಷಣ ಏನು ಮಾಡ್ತಾರೆ, ಗಾಡ್ಗಳು ಬಂದು ಅವ್ರನ್ನ ಓಡಿಸ್ಬಿಡ್ತಾರೆ. ಸೊ ಆ ಥರ ಬಟ್ ದುಡ್ಕೊಂಡು ಹೋಗ್ಬಿಟ್ಟು ದುಡ್ಡು ಕೊಡೋದು ಆಗಿತ್ತು ಅವ್ರನ್ನ. ಬಟ್ ಏನಂತ ಸ್ವಲ್ಪ ಹುಷಾರು, ಇವ್ರದೆಲ್ಲ ಸ್ಕ್ಯಾಮ್, ಇವ್ರದ್ದು ಹೂ ಮಾರೋರ್ದು ಎಲ್ಲರದ್ದು. ಅದಕ್ಕೆ ನಾನು ಹುಷಾರಾಗಿದೆ ಅಂತ. ಸ್ಕ್ಯಾಮ್ ಇವ್ರದ್ದು ಏನಂತಂದ್ರೆ, ಇದೇ ಹೂವು ಸ್ವಲ್ಪ ಅಲ್ಲಿಂದ ದೂರ ಹೋದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕಮ್ಮಿ ರೇಟ್ ಕೊಡ್ತಾರೆ. ಇಲ್ಲಿ 1 to 2 ಹೇಳ್ತಾರೆ. ರೋಡಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಬಟ್ ಅದೇ ಒಂದು 500-600 meters ಆಗುತ್ತೆ. ಬಟ್ ಅಲ್ಲಿ ಕಂಡು ನಡೆಯಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ತಗೋಬೇಕು. ನೋಡಿ, ನನ್ನ ಕೈಯಲ್ಲಿ ಇದೆಯಲ್ಲ, ಅಷ್ಟು ಹೂವಿಗೆ ನಾನು 100 rupees ಕೊಟ್ಟಿದ್ದೀನಿ. ಬಟ್ ಏನಂತಂದ್ರೆ ಅವರು ಮಾಡ್ಬೇಕಲ್ಲ. ಸೀರಿಯಸ್ ಆಗಿ ನಾನು ಅಲ್ಲಿ ಕೇಳಿದೆ, ಅವ್ರು ಯಾರೋ ಮಠಕ್ಕೆನ ದುಡ್ಡು ಕೊಡ್ತಾರ ಅಂತ. ಮಠಕ್ಕೆಲ್ಲ ದುಡ್ಡೇನು ಕೊಡಲ್ಲ ಅವರು. ಬಟ್ ಬರೋ ಲಾಭನ 1 to 2 ಮಾಡ್ತಾರೆ. ಏನಂದ್ರೆ ನಿಯರ್ ಬೈ ಯಾವುದು ಮಾರ್ಕೆಟ್ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳೋದು. ಬಟ್ ಈಗ ಟ್ರಾನ್ಸ್ಪೋರ್ಟ್ ಬಂದೇ ಬರುತ್ತೆ, ಡೈಲಿ ಮಾಡ್ತಾರೆ. ಬಟ್ ನೋಡೋಣ, ಅವ್ರ ಹೊಟ್ಟೆ ಪಾಡು ಅವ್ರಿಗೆ. ಸೊ ಆಯಿತು, ಈಗ ಡೈರೆಕ್ಟಾಗಿ ನಾವೇನು ದರ್ಶನಕ್ಕೆ ಹೋಗ್ತಿದ್ವಿ ಅಂದ್ಕೊಂಡ್ವಾ, ನಿಜವಾಗ್ಲೂ ಇಲ್ಲ. ಸೊ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು, ಯಾಕಂದ್ರೆ ನಮ್ಮ ಪ್ರಕಾರ ಏನು ಅಂತಂದರೆ ಒಳಗಡೆ ಏನೋ ದರ್ಶನಕ್ಕೆ ಜನ ಕಮ್ಮಿ ಇದ್ದಾರೆ ಅಂತ. ಸೊ ಈ ಆಸೆಯಿಂದ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು. ಸೊ ಇದೇ ಟೈಮಲ್ಲಿ ಯಾರೋ ಶೂಟಿಂಗ್ ಎಲ್ಲ ಯಾರೋ ಮೇ ಬಿ ಅದು ಸೀರಿಯಲ್ ಬರುತ್ತಲ್ಲ ಗುರುರಾಯರದು, ಅವ್ರು ಒಂದ್ಸಲ ಫುಲ್ ಸೆಟ್ ಎಲ್ಲ ತಗೊಬಂದಿದ್ರು ದೇವಸ್ಥಾನಕ್ಕೆ. ಸೊ ಅಲ್ಲಿಗೆ ಹೋಗಿ ಅವರೆಲ್ಲ ಮೂವ್ ಆಗ್ತಾಯಿದ್ರು. ಸೊ ನೋಡಿ, ಯಾಕೆ ಅಂದರೆ ದರ್ಶನಕ್ಕೆ ಹೋಗಿ ಬರೋದ್ರೊಳಗೆ ನಾನು ಮಾಡ್ಕೊಂಡಿರೋ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ. ಆ್ಯಂಡ್ ಅದು ಒಂದು ಸೆಕೆಂಡ್ ಥಿಂಗ್ ಏನಂದ್ರೆ ಟಯರ್ಡ್ ಆಗಿರ್ತೀವಿ. ಫೋಟೋಸ್ಗಳು ತಗೊಳ್ಳೋಷ್ಟು ಪೇಷನ್ಸ್ ಕೂಡ ನಮಗೆ ಇರೋದಿಲ್ಲ. ಹಾಗಾಗಿ ನಾನೇನಂತ ಹೇಳಿದೆ, ಫಸ್ಟಿಗೆ ಫೋಟೋಸ್ ಎಲ್ಲ ತಗೊಳ್ಳೋಣ, ವಿಡಿಯೋಸ್ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ದರ್ಶನ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ. ಇನ್ನೊಂದು ಬೆಟರ್ ಏನೋ ಅಂತಂದರೆ, ಅದು ಬಿಫೋರ್ ದರ್ಶನ ನಿಮ್ದು ಏನಿದೆ ಫೋಟೋಶೂಟ್ ಎಲ್ಲ ಮಾಡ್ಕೊಂಬಿಟ್ಟು ದರ್ಶನಕ್ಕೆ ಕೊಟ್ಟೋಗಿ ಆಮೇಲೆ ಬಂದು ಇಲ್ಲಿ ಫೋಟೋಶೂಟ್ ಮಾಡಬೇಕು ಅನ್ನೋದು ಮೈಂಡ್ ಇರಲ್ಲ. ಒಳ್ಳೆ ಫ್ರೆಶ್ ಮೈಂಡಲ್ಲಿ ಹೋಗ್ಬಿಟ್ಟು ಸೊ ಇದು ಮಾಡ್ಕೊ ಬರ್ತೀರಾ. ಇದು ನೋಡಿ, ಹಸುಗಳು ರಾಯರು. ಹೌದು, ಹಸುಗಳ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅಲ್ಲಿ ಯಾರಿಗೂ ಏನು ಮಾಡೋಲ್ಲ. ಅವು ಎಷ್ಟೇ ಕಾಟ ಕೊಟ್ರು ಹಸುಗಳು ಏನಂದ್ರೆ ಏನು ಮಾಡೋದಿಲ್ಲ. ನಮ್ಮ ಮನೇಲಿ ಸಾಕು ಪ್ರಾಣಿಗಳು ಇರ್ತವೆ ಗೊತ್ತಾ, ಏನೋ ಟ್ರೈನಿಂಗ್ ಕೊಟ್ಟಿರ್ತೀವಿ ನಾವು. ಸೊ ಆ ತರ ಟ್ರೈನ್ಡ್ ಆಗಿರೋಂಥವು ಅದಕ್ಕೆ ಯಾರು ಟ್ರೈನಿಂಗ್ ಕೊಟ್ಟಿಲ್ಲ. ಬಟ್ ಅದೇ ರಾಯರ ಮಠದಲ್ಲಿ ಇದ್ದು ನೋಡಿ ಅವುಗಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅನ್ಸುತ್ತೆ. ಒಂದು ಚೂರು ಹರ್ಟ್ ಮಾಡಲ್ಲ ಒಬ್ರಿಗೆ. ನಾನು ಇದನ್ನ ರಾತ್ರಿ ಸೀನ್ಗಳ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ಒಂದು ಚೂರು ಒಬ್ರಿಗೂ ಮಕ್ಕಳು ಬಂದು ಅದಕ್ಕೆ ಏನು ಹಿಂಸೆ ಕೊಡ್ತಾರೆ, ದೊಡ್ಡವರು ಬಂದು ಫೋಟೋ ಹಿಂಸೆ ಕೊಡ್ತಾರೆ. ಸೊ ಬಟ್ ಏನಂತಕ್ಕೂ ಮಾಡಲ್ಲ. ಬಟ್ ಅಷ್ಟೇ ಲೇಜಿ. ಬಾಯಿ ಕೆಳಗಡೆ ತಗೊಂಡು ಹೋಗೋದ್ರೆ ತಿನ್ನಲ್ಲ, ನೀವು ಬಾಯಿ ಒಳಗಡೆ ಇಡಬೇಕು ಅವುಗಳಿಗೆ, ಅವಾಗ ಚೆನ್ನಾಗಿ ತಿನ್ನುತ್ತೆ. ಹೌದು, ಅಷ್ಟು ಇದೆ. ಬಟ್ ತುಂಬ ಹಸುಗಳಿದೆ ಇವಾಗ. ಅದೊಂಥರ ಟ್ರೆಂಡ್ ಆಗೋಗ್ಬಿಟ್ಟಿದೆ ಅನ್ಸುತ್ತೆ ಹಸುಗಳ ಹತ್ರ ಹೋಗೋದು. ಅದು ಆ್ಯಕ್ಚುಲ್ ಆಗಿ ಅಲ್ಲಿ ಮಠದಲ್ಲಿ ಬರೋ ಹಸುಗಳೆಲ್ಲ ರಾಯರು ರೂಪ ಅಂತ ಹೇಳ್ತಾರೆ. ಆ ರಾಯರ ರೂಪಿಗೆ ಎದ್ರುಕೊಳ್ಳೋರೊಬ್ರು ಈಗ ಅದನ್ನು ರಾಯರ ರೂಪ ಅಂತ ಮಾತಾಡ್ತಾವ್ರೆ. ಅಷ್ಟು ಧೈರ್ಯದಲ್ಲಿ ಹೋದವರು ಒಂಚೂರು ಅದಕ್ಕೆ ಪಾಪ ಕೆರ್ಕೋಬೇಕಂದ್ರೆ ಬಾಡಿ ಎಲ್ಲ ಓಡೋಗ್ಬಿಡ್ತದೆ. ಅದನ್ನೆಲ್ಲ ಕಟ್ ಮಾಡಿ ಹಾಕಿದಲ್ಲ ಇಲ್ಲಿ. ನನಗೆ ಭಯ ಸ್ವಲ್ಪ, ಹಸುಗಳು ಪ್ರಾಣಿಗಳು ಕಂಡ್ರೆ ಭಯ ನನಗೆ. ಪಾಪ ಪ್ರಾಣಿಗಳಿಗೆ ನಮ್ ಕಂಡ್ರೆ ಭಯ ಆಗ್ಬೇಕು, ಇಲ್ಲಿ ಉಲ್ಟಾಗಿ ಹೋಗ್ಬಿಟ್ಟೈತೆ. ಹೌದು, ಸರಿ ಆಯ್ತು, ಬನ್ನಿ ದರ್ಶನ ಮಾಡುವಾಗ ಸಿಗೋಣಂತೆ. ಎಷ್ಟು ಜನ ಇದ್ರು ಏನು ಅಂತಂದು
ಹೇಳ್ತೀನಿ. ಇದು ಆಲ್ಮೋಸ್ಟ್ 11:30 ಅನ್ಸುತ್ತೆ. ಇಲ್ಲ 11:30 ಅಲ್ಲ, 10:30 ಅಷ್ಟೇ. ಎಷ್ಟು ಬಿಸಿಲಿದೆ ನೋಡು. ನಾವು ಎಕ್ಸ್ಪೆಕ್ಟೇಷನ್ ಏನ್ ಗೊತ್ತಾ ಇದ್ದಿದ್ದು, ಜರ್ಕಿನ್ ಗಿರ್ಕಿನ್ ಎಲ್ಲ ತಗೊಂಡೋಗಿ ಬಾಡಿ ಗಡ 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 ಯಾಕಂದ್ರೆ ಲಾಸ್ಟ್ ಇಯರ್ ಸೇಮ್ ಟೈಮ್ ನಾವು ಅಲ್ಲಿ ಇದ್ವಿ. ಹಾ ಸೊ ಹೆಂಗಿತ್ತು ಅಂತಂದ್ರೆ ನಮ್ ಜರ್ಕಿನ್ ತೆಗಿಯಕ್ಕೆ ಆಗ್ತಿರಲಿಲ್ಲ, ಅಷ್ಟು ಚಳಿ ಇತ್ತು. ಈ ಸತಿ ಅದೇ ತರ ಇರುತ್ತೆ ಅಂತ ನಾವ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳಕ್ ಹೋದ್ರೆ ಫುಲ್ ಶೆಕೆ, ಫುಲ್ ಬಿಸಿಲು. ಬಿಸಿಲು ನೋಡಿ ನೋಡಿ, ನಾನು ಹೇಳಿದ್ನಲ್ಲ ಬಾಯಿಗಲ್ಲ, ಬಾಯಿ ಒಳಗಡೆ ಇಟ್ಟರೆ ಮಾತ್ರ ತಿನ್ನುತ್ತೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಲೇಸಿ ಇದ್ದಾರೆ. ಅವ್ರದ್ದೇನಂತಂದ್ರೆ ಇವ್ರದ್ದು ಒಂಥರ ಉಲ್ಟಾ, ಡೇ ಅಲ್ಲಿ ಫುಲ್ ರೆಸ್ಟ್ ಮಾಡೋದು, ನೈಟ್ ಫುಲ್ ಆಕ್ಟಿವ್ ಆಗಿ ಹೋಗ್ಬಿಡ್ತಾರೆ ಇವರು. ಹೌದು, ಅಂತ ಬಿಸಿಲಿದ್ರು ಎಷ್ಟು ಚೆನ್ನಾಗಿ ಮಲಗಿದಾವೆ ಎಲ್ಲ. ಓಕೆ, ಬಿಸಿಲು ಹತ್ತಲ್ವಾ ಅಪ್ಪು? ಹತ್ತಲ್ಲ ಅವುಗಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿರ್ತವೆ. ಅದದು ಸಿಮೆಂಟ್ ನಿಲ ಆಗಿರೋದು, ಬಟ್ ಸ್ವಲ್ಪ ಹೀಟ್ ಇದೆ, ಬಟ್ ಆದ್ರೆ ಅವುಗಳಿಗೆ ಅಭ್ಯಾಸ ಆಗಿದೆ, ಅಲ್ಲೇ ಇರ್ತಾವಲ್ಲ ಅವ್ರ ಆ ಕಾಂಪೌಂಡ್ ಬಿಟ್ಟು ಎಲ್ಲೂ ಆಚೆ ಹೋಗಲ್ಲ. ನೋಡಿ, ಸುಮ್ಮನೆ ಅಡ್ಡಾಡ್ಕೊಂಡ್ ಬಂದ್ವಿ ಇಲ್ಲಿವರೆಗೂ, ಮತ್ತೆ ಇವಾಗ ಕ್ಯೂಗ್ ಹೋಗಕ್ಕೆ ಮತ್ತೆ ಹೋಗ್ತಾ ಇದೀವಿ. ಇದೇ ತರ 2-3 ಸತಿ ಅಡ್ಡಾಡಿದೀವಿ ನಾವು ಅಲ್ಲೇನೆ. ನಮ್ಗೆ ಬಿಸಿಲು ನೋಡಿ, ಮಕ್ಕ ಕಣ್ಣು ಬಿಡಕ್ ಆಗ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಮಾತಾಡ್ತಾ ಇದೀವಿ, ಅಷ್ಟು ಸೆಕೆ ಇದೆ ಅಲ್ಲ, ಅಷ್ಟು ಬಿಸಿಲಿದೆ ಅಲ್ಲಿ. ಸೊ ನಾವು ಸ್ಟಾರ್ಟಿಂಗ್ ಬಂದಾಗ ನೋಡಿದ್ರೆ ಅಲ್ಲಿ 3 ಫುಲ್ ಖಾಲಿ ಇತ್ತು. ನಾವ್ ಅನ್ಕೊಂಡಿದ್ದೆ ಖಾಲಿ ಆಗೋಯ್ತು, ಬಾ ಓಡೋಗೋಣ ಅಂತ ಹೇಳ್ಕೊಂಡು ಓಡೋಗ್ತಾ ಇದೀವಿ. ಬಟ್ ಅದನ್ನ ನೋಡಿದ್ರೆ ಕಾಣಿಮೆಟ್ಟು ಇಷ್ಟು ಒಳಗಡೆ ಫುಲ್ ಜನ ಕೂಡ ಬಟ್ ಏನಂತ ಅಂದ್ರೆ, ದರ್ಶನ ಮಾಡೋಕ್ಕಿಂತ ಮುಂಚೆ, ರಾಯರ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡ್ಬೇಕಂತೆ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಫಸ್ಟ್. ಇದೇ ನೋಡಿ ಮಂಚಾಲಮ್ಮ ದೇವಸ್ಥಾನ. ಅಂಡ್ ಸೆಕೆಂಡ್ ಥಿಂಗ್ ಅಲ್ಲಿ ಹೇಳ್ತಾರೆ, ಪ್ರಸಾದ ತಗೊಳ್ಳಿ, ಅದು ಇದು ತಗೊಳ್ಳಿ ಅಂತ ಅಂದ್ಬಿಟ್ಟು, ಅದನ್ನ ಯಾರು ದಯವಿಟ್ಟು ತಗೋಬೇಡಿ, ಬರೀ ಅಮ್ಮನವ್ರ ದರ್ಶನ ಮಾಡ್ಕೊ ಬನ್ನಿ. ದರ್ಶನ ಮಾಡ್ಕೊಬಂದ್ರೆ ತುಂಬಾ ಒಳ್ಳೇದು. ಅಂಡ್ ಸೆಕೆಂಡ್ ಥಿಂಗ್, ಈ ವಿಡಿಯೋ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಅಮ್ಮನವ್ರನ್ನ ಝೂಮ್ ಮಾಡ್ತಾ ಇದ್ದೀನಿ, ಲೈಟ್ ಬ್ಲಿಂಕ್ ಆಗ್ತಾ ಇದೆ, ಕ್ಲಿಯರ್ ಆಗಿ ಕಾಣಿಸೋದಿಲ್ಲ, ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಬಟ್ ಡೈರೆಕ್ಟ್ ಆಗಿ ನೋಡೋದಕ್ಕೆ ಫುಲ್ ಕ್ಲಿಯರ್ ಅದು ಇರುತ್ತೆ. ಏನಂದ್ರೆ ವಿಡಿಯೋ ಮಾಡ್ಕೋಬಾರ್ದು ಅನ್ನೋದಕ್ಕೆ ಆ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಸೂಪರ್ ಐಡಿಯಾ ಅದು ಮಾತ್ರ. ಹೌದು. ಸೊ ಅವ್ರು ಯಾರು ಹೇಳ್ಬೇಕಂತಾನೆ ಇಲ್ಲ, ನೀವು ವಿಡಿಯೋ ಮಾಡ್ಕೊಳ್ಳಿ ತಡಿಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಕಾಣಿಸಲ್ಲ. ಅದೇ ಈ ಸ್ವಲ್ಪ ಕ್ಲಾರಿಟಿ ಇರೋದ್ರಿಂದ ಕಾಣಿಸ್ತಾ ಇದೆ, ಬಟ್ ಕೆಲವೊಂದು ಮೊಬೈಲಲ್ಲಿ ಏನು ಕಾಣಿಸಲ್ಲ, ಫುಲ್ ವೈಟ್ ಕಾಣಿಸ್ತಾ ಇತ್ತು. ಹೌದು, ಅದ್ರಲ್ಲೂ ಈ ಸತಿ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾ ಕಡೆನು. ಪಂಚಮುಖಿ ದೇವಸ್ಥಾನಕ್ಕೆ ಹೋದಾಗೂ ಅಷ್ಟೇ, ಇಲ್ಲಿ ನಾನು ಕೇಳಿಲ್ಲ ವಿಡಿಯೋ ಮಾಡ್ಕೋಬೇಡಿ ಅಂತ. ಮಾಮೂಲಿ ಬೆಟ್ಟದ ಒಳಗಡೆ ಹೋದಾಗ ಇದು ಮಾಡ್ಲೇಬೇಕು. ಬಟ್ ಪಂಚಮುಖಿ ದೇವಸ್ಥಾನಕ್ಕೆ ಹೋದಾಗ ಅವಾಗೆಲ್ಲ ವಿಡಿಯೋಸ್ ಅಲೋಡ್ ಇತ್ತು, ಇವಾಗ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಪಂಚಮುಖಿಲಿ ಸ್ವಲ್ಪ ಸ್ಟ್ರಿಕ್ಟ್ ಇತ್ತು ಹೇಳ್ತಾ ಇದ್ರು, ಬಟ್ ಇದು ಬೃಂದಾವನ, ರಾಯರು ಬೃಂದಾವನ ಅಂತ ಇದೆ, ಅಲ್ಲಿ ಹೋದಾಗ ಏನಂದ್ರೆ ಅದೇ 12 ವರ್ಷ ರಾಯರು ರೆಸ್ಟ್ ಮಾಡಿರೋ ಜಾಗ, ತಪಸ್ ಮಾಡಿರೋ ಜಾಗ. ಅಲ್ಲಿ ಫಸ್ಟ್ ವಿಡಿಯೋದಲ್ಲಿ ಅವ್ರು ಹೇಳ್ತಾ ಇದ್ರು ಸ್ಟೋರಿಗಳನ್ನ ಮಾಡ್ಕೋಬೇಕಂತ. ಈ ಸತಿ ನಾನು ವಿಡಿಯೋ ಸ್ವಲ್ಪ ಎತ್ತಿ ನೋಡ್ತಾ ಇದ್ದಾಗ ವಿಡಿಯೋ ಮಾಡ್ಕೋಬೇಡಿ ಅಂತ ಕ್ಯಾನ್ಸಲ್ ಮಾಡಿದ್ರು. ಬಟ್ ಯಾಕೆ ಈ ತರ ಚೇಂಜ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅವರು ಸ್ವಲ್ಪ ಬೇಜಾರಾಯ್ತು. ಅದ್ರ ಜೊತೆಗೆ ಏನು ಅಂತಂದ್ರೆ, ಲಾಸ್ಟ್ ಟೈಮ್ ನಂಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಲಾಸ್ಟ್ ಟೈಮ್ ಹೋದಾಗ ತುಂಬಾ ಚೆನ್ನಾಗಿ ರಾಯರ್ ಬೃಂದಾವನ ಹೇಗಿತ್ತು, ಯಾಕೆ ಎಷ್ಟು ಫೇಮಸ್, ಅಪ್ಪನಾಚಾರಿಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಈ ಸತಿ ಏನಂತಂದ್ರೆ, ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ನಿಮ್ಮ ಹೆಸರು ಪೂಜೆ ಮಾಡ್ತೀವಿ, ದುಡ್ಡು ಕೊಡಿ ಅನ್ನೋದನ್ನ ಜಾಸ್ತಿ ಹೈಲೈಟ್ ಮಾಡಿ ಹೇಳ್ತಾ ಇದ್ರು ಹೊರತು ದೇವ್ರ ಬಗ್ಗೆ, ಅಲ್ಲಿ ಸ್ಟೋರಿ ಬಗ್ಗೆ ತುಂಬಾ ಕಮ್ಮಿ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಹೌದು. ಸೆಕೆಂಡ್ ಥಿಂಗ್, ಅದು ವಿಡಿಯೋ ಮಾಡೋಕ್ಕೂ ಬಿಟ್ಟಿಲ್ಲ ಅವರು. ಮೇ ಬಿ ಅದೇ ಈಗ ದುಡ್ಡಿನ ಬಗ್ಗೆ ಜಾಸ್ತಿ ಹೇಳ್ತಾ ಇದಾರಲ್ಲ, ಮೇ ಬಿ ಅದಕ್ಕೋಸ್ಕರ ವಿಡಿಯೋ ಮಾಡಕ್ ಬಿಡ್ತಾ ಇಲ್ಲ ಅನ್ಸುತ್ತೆ. ಹಾಗೆ ಅನಿಸ್ತು ನನಗೂ ಕೂಡ. ಸೊ ನೋಡಿ, ವಿಡಿಯೋ ಇನ್ನೂ ನಾವು ಒಳಗಡೆ ಎಂಟ್ರಿ ಆಗಿಲ್ಲ, ಇದು ಫಸ್ಟ್ ಸ್ಕೈ ವಾಕ್. ಅದೇ ನಾವು ರೂಮ್ ಮಾಡಿದೀವಲ್ಲ ಅಪ್ಪು, ಅಲ್ಲಿಂದ ಕಾಣಿಸುತ್ತೆ ಅಲ್ವಾ? ಅದ್ ಮಾಡಿದೀನಿ ವಿಡಿಯೋ. ಇದು ಏನೋ ಕಂಬಿಗಳಿರೋದ್ರಿಂದ ಕಾಣಿಸ್ತಾ ಇಲ್ಲ. ಅದೇ ಹಿಂದೆ ಜನ ಇದಾರಲ್ಲ, ನೂಗ್ತಾ ಇದಾರೆ, ನಿಂತ್ಕೊಂಡು ಮಾಡಕ್ ಬಿಡ್ತಾ ಇಲ್ಲ ಅಲ್ಲಿ. ಸೊ ಅಲ್ಲಿ ಜನ ಇದೆ, ತೋರಿಸ್ತೀನಿ. ನಾವು ರೂಮ್ ಮಾಡಿರೋದು ಇಲ್ಲೇ ಪಕ್ಕನೆ. ಸೊ ಇದು ನಮ್ಮ ಲೆಫ್ಟ್ ಸೈಡ್ ಏನಿದೆ, ಸೊ ಅದು ರಾಯರ್ ಮಠ. ರೈಟ್ ಸೈಡ್ ಏನು ಬಿಲ್ಡಿಂಗ್ ಇದೆ ಅದು ನಮ್ದು ರೂಮು. ಸೊ ಅಲ್ಲಿ ಏನು ಗ್ಯಾಪ್ ಸೆಂಟರ್ ಅಂದ್ರೆ ಒಂದೇ ಒಂದು ದಾರಿ ಗ್ಯಾಪ್ ಅಷ್ಟೇನೆ. ಇವನ್ ನಾವು ಏನಂತಾರೆ, ಇದ್ರದ್ದು ಎಕ್ಸಿಟ್ ನಾವು ತಕ್ಷಣ ಮುಗಿಸ್ಕೊಂಡು ಬರೋ ಅಲ್ಲಿ ಎಕ್ಸಿಟ್ ಆಗ್ತಿದಾರಲ್ಲ, ಝೂಮ್ ಮಾಡ್ತಾ ಇದಾರಲ್ಲ, ಅಲ್ಲೇ ನಾವು ರೂಮ್ ಮಾಡಿರೋದು. ಕರೆಕ್ಟ್ ಆಗಿ ನಮ್ಮ ರೂಮ್ ಮುಂದೆ ಎಕ್ಸಿಟ್ ಇದೆ, ಬೇರೆ ಎಲ್ಲೂ ಎಕ್ಸಿಟ್ ಇಲ್ಲ ಅದಕ್ಕೆ. ಸೊ ನೋಡ್ಕೋಬಹುದು, ಈಗ ಝೂಮ್ ಮಾಡ್ತೀನಿ ನೋಡಿ, ಅಲ್ಲೊಂದು ಹುಡುಗ ನಿಂತ್ಕೊಂಡಿದ್ದಾನೆ ಬ್ಯಾಗ್ ಹಾಕೊಂಡು. ಸೊ ಅದ್ರ ಬ್ಯಾಕ್ ಸೈಡ್ ಇದು ಕಾಣಿಸ್ತಾ ಇದೆ ಡೋರು, ಎಕ್ಸಿಟ್ ಅಂತ ಒನ್ಲಿ ಅಂತ ಇದೆ ನೋಡಿ. ಆ ಬ್ಯಾಕ್ ನೋಡಿ ಝೂಮ್ ಮಾಡಿದ್ದೀನಿ ಫುಲ್ಲು. ಸೊ ಅದು ನಮ್ಮ ರೂಮು. ಇಲ್ಲಿ ಜನಗಳು ಓಡಾಡ್ತಾ ಇದಾರಲ್ಲ, ಇವರೆಲ್ಲ ಏನಂದ್ರೆ ದರ್ಶನ ಮುಗಿಸ್ಕೊಂಡು ಅಕ್ಷತೆ ತಗೊಂಡು ಎಕ್ಸಿಟ್ ಆಗೋ ಜಾಗ ಅದು. ಹೌದು. ಸೊ ಅದು ಬಿಟ್ಟು ಬೇರೆ ಯಾವ್ದು ಎಕ್ಸಿಟ್ ಜಾಗ ಇಲ್ಲ ಅಲ್ಲಿ. ಹೌದು, ನಾವು ರೆಸ್ಟ್ ಮಾಡಕ್ಕೆ ಮಲಗಿದ್ರು ಕೂಡ ರಾಯರದ್ದು ಶ್ಲೋಕ ಕೇಳಿಸ್ತಾ ಇತ್ತು, ಗಂಟೆ ಸೌಂಡ್ ಕೇಳಿಸ್ತಾ ಇತ್ತು. ಇಲ್ಲಿ ಇನ್ನೊಂದೇನಂತಂದ್ರೆ, ನಾವು ಮುಂದೆ ಮಲ್ಕೊಂಡಾಗ ಶ್ಲೋಕ ಕೇಳಿಸಲ್ಲ ನಮ್ಗೆ. ಹೌದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಶ್ಲೋಕ ಅದು ಒಳಗಡೆ ಏನ್ ಶ್ಲೋಕ ಹೇಳ್ತಾರೆ, ಮೈಕ್ ಸೆಟ್ ಎಲ್ಲ ಆ ಕಡೆ ಇಟ್ಟಿರೋದಲ್ವಾ, ನಮ್ಮ ರೂಮಿಗೆ ಫುಲ್ ಕೇಳಿಸ್ತಾನೆ ಇತ್ತು ಎಲ್ಲ. ಶ್ಲೋಕ ಆಗ್ಲಿ, ಪ್ರತಿಯೊಂದು ಅನೌನ್ಸ್ಮೆಂಟ್ ಆಗ್ಲಿ, ಪ್ರತಿಯೊಂದು ಕೇಳಿಸ್ತಾ ಇತ್ತು. ಸೊ ಇದು ನೋಡಿ, ಒಳಗಡೆ ಬಂದಾಗ ಕ್ಯೂ ನಾವೆಲ್ಲ ಕಮ್ಮಿ ಇರುತ್ತೆ ಅಂತ ಬಂದ್ವಿ. ಆಲ್ಮೋಸ್ಟ್ ಒಂದು 10-15 ರೌಂಡ್ ಇದೆ.
ಹೌದು. ಸೊ ನಾವು ಲಾಸ್ಟ್ ಟೈಮ್ ನಂಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು 2 ರೋ 3 ರೋಸ್ ಇದ್ದಾಗ ನಾವು ನೋಡಿದ್ದೀವಿ. ಇಲ್ಲ, ನಾವು ಫಸ್ಟ್ ಟೈಮ್ ಹೋದಾಗ ಡೈರೆಕ್ಟ್ ಆಗಿ ಹೋಗಿದ್ವಿ. ಅಲ್ಲಿ ಮಂಚಲಮ್ಮ ದೇವಸ್ಥಾನ ಇತ್ತಲ್ಲ, ಹಾ. ಅದ್ರೊಳಗೆ ಹೋಗಿದ್ವಿ ಅದು ನಾವು. ಈ ಸತಿನೂ ಹೋಗಿದೀವಿ ಅದನ್ನ. ಇಲ್ಲ, ಇಲ್ಲ ಮಧ್ಯರಾತ್ರಿ ಹೋಗಿದೀವಲ್ಲ, ಡೈರೆಕ್ಟ್ ಆಗಿ ಹಂಗೆ ಹೋಗಿರೋದು. ಅದು ವಿಡಿಯೋ ಅದೇ ರಾತ್ರಿ ಹೊತ್ತು ಹೋಗ್ತೀವಿ. ನನಗೆ ಮೇನ್ ಪಾರ್ಟ್ ಇಷ್ಟ ಅಂತಂದ್ರೆ ಸಂಜೆ ದರ್ಶನ ಮಾಡ್ತೀವಲ್ಲ ಅದೇ. ಯಾಕಂದ್ರೆ ಡೈರೆಕ್ಟ್ ಆಗಿ ಹೋಗ್ತೀವಿ, ತೃಪ್ತಿ ಆಗೋಷ್ಟು ಕುತ್ಕೊಂಡ್ ಬರ್ಬೋದು. ಬಟ್ ಈ ಬೆಳಗ್ಗೆ ದರ್ಶನಕ್ಕೆ ಹೋಗ್ತೀವಿ ಅಲ್ವಾ, ಅದು ಆತರ ಸಂಜೆ ಟೈಮ್ ಅಲ್ಲ, ಪರ್ಟಿಕ್ಯುಲರ್ ಟೈಮ್ ಇದೆ. ಹಾ ನೀ ಅದು ಮುಂಚೆ ಹೋದ್ರೂ ಸಿಗಲ್ಲ, ಅದಾದ್ಮೇಲೆ ಹೋದ್ರೂ ಸಿಗಲ್ಲ. ಹಾ 8:15 8:45 ಈ ಟೈಮ್ 7 ಗಂಟೆಯಿಂದ 9 ಗಂಟೆವರೆಗೂ ರಶ್ ಇರೋದಿಲ್ಲ. ಆಲ್ಮೋಸ್ಟ್. ಬಟ್ ಇರುತ್ತೆ, ಕ್ಯೂ ಅಲ್ಲೇ ಹೋಗ್ಬೇಕು, ಸರ್ವದರ್ಶನದಲ್ಲೇ ಹೋಗ್ಬೇಕು. ಹಾ ಬಟ್ ಏನು ಅಂತಂದ್ರೆ 8:15 ಮೇಲೆ ಡೈರೆಕ್ಟ್ ದರ್ಶನದಲ್ಲಿ ಯಾರು ಇರಲ್ಲ. ಬಟ್ ಅಷ್ಟೊತ್ತಲ್ಲಿ ಪೂಜೆ ಆಗ್ತಿರಲ್ಲ. ನಿಮಗೆ ಪೂಜೆ ಆಗಬೇಕಾದ್ರೆ ಹೋಗ್ಬೇಕು ಅಂದ್ರೆ ಬೆಳಗ್ಗೆನೆ ಹೋಗ್ಬೇಕು. ದರ್ಶನ ಮಾಡೋದು ಎಂತಕ್ಕೆ? ಹಾ ರಾಯರ್ ನೋಡೋಕೆ. ಹಾ ಸೊ ಅದು ಕಷ್ಟಪಟ್ಟು ಹೋಗ್ಬೇಕು ರಾಯರ್ ನೋಡಬೇಕು ಅಂತಂದ್ರೆ. ಅದಾದ್ಮೇಲೆ ನಮ್ಮ ಮನುಷ್ಯನ್ಸಿಗೋಸ್ಕರ ನಾವು ಹೋಗ್ತೀವಿ ಗೊತ್ತಾ, ಅದು ಆರಾಮಾಗಿ ಹೋಗ್ಬೇಕು. ಹೌದು. ಈ ಸಲ ನೋಡಿ ಎಷ್ಟು ರಾಸುಗಳಿದಾವೆ. ನಾವು ಫಸ್ಟಿಗೆ ಹೋದಾಗ ಡೈರೆಕ್ಟ್ ಆಗಿ ಹೋದ್ವಿ. ಸೆಕೆಂಡ್ ಟೈಮ್ ಬಂದಾಗ ಒಂದು 2-3 ರಾಸುಗಳಷ್ಟೇ ಇದ್ವು. ಇಲ್ಲ, ನಾವು 3 ಸತಿ ಹೋದಾಗನು ಹಾ ಫಸ್ಟ್ ಟಫ್ ಆಗಿ ಮಾಡಿದೀವಿ, ಹಾ ಅದಾದ್ಮೇಲೆ ಮೀಡಿಯಂ ಆಗಿ ಮಾಡಿದ್ವಿ. ಮೀನ್ಸ್ 4 hours 2 hours 0 hours ಅಂತ ಅನ್ಕೋಬಹುದು. ಎಕ್ಸಾಂಪಲ್ ಒಂದು ಫಸ್ಟ್ ದರ್ಶನ 4 hours ಅಲ್ಲಿ ಆಯ್ತು ಅಂದ್ರೆ ಸೆಕೆಂಡ್ ಟೈಮ್ 2 hours ಅಲ್ಲಿ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ಹಂಗೆ ಡೈರೆಕ್ಟ್ ಆಗಿ ಹೋಗಿರ್ತೀವಿ. ಸೊ 2 times 3 times ಹಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವ್ ಯಾವಾಗ ಹೋದ್ರು 3 ಟೈಮ್ ದರ್ಶನ ಮಾಡ್ಕೊಂಡೇ ಬರ್ತೀವಿ. ಬಟ್ ಇದೆಲ್ಲದಕ್ಕಿಂತ ಮೇನ್ ಏನಂತಂದ್ರೆ ತುಂಬಾ ಇಂಪ್ಲಿಮೆಂಟ್ ಆಗಿದೆ. ಫಸ್ಟ್ ನೋಡಿದಕ್ಕೆ ಇವಾಗ ನೋಡಿದಕ್ಕೂ ಮೀನ್ಸ್ ಕ್ಯೂ ಸಿಸ್ಟಮ್ ಆಗಿರ್ಬೋದು. ಲಾಸ್ಟ್ ಟೈಮ್ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಮೀನ್ಸ್ ಕುಡಿಯಕ್ ನೀರಿರ್ಲಿಲ್ಲ. ಜನವರಿಲಿ ಹೋಗಿದ್ದ ಜ್ಞಾಪನ ಇದೆಯಾ? ಸೊ ಜನವರಿಲಿ ಹೋದಾಗ ಫುಲ್ ಕ್ರೌಡ್ ಇತ್ತು. ಅದಾದ್ಮೇಲೆ ಏನಾಯ್ತು, ಏನೋ ನಮ್ಗೆ ನೀರ್ ಸುಸ್ತು, ಎಷ್ಟೋ ಜನ ನಮ್ ಕಣ್ಣೆದಲ್ಲಿ ತಲೆ ಸುತ್ತ ಬಿದ್ದೋಗಿದ್ರು. ಹೌದು. ಸೊ ಫುಡ್ ಇರ್ಲಿಲ್ಲ, ಏನಿಲ್ಲ. ನಾವು ಅದು ಆ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಏನ್ ಮಾಡಿದ್ದು, ಈ ಸತಿ ಬಾಳೆಹಣ್ಣು ನೀರು ಎಲ್ಲ ತಗೊಂಡೋಗಿದ್ದು. ನನ್ನ ಕೈಯಲ್ಲಿ ಕವರ್ ಇದೆ ಅಲ್ಲ, ಅದರಲ್ಲಿ ವಾಟರ್ ಬಾಟಲ್ ಮತ್ತೆ ಬಾಳೆಹಣ್ಣು ಎಲ್ಲ ಇಟ್ಕೊಂಡು ಹೋಗಿದ್ವಿ. ಬಟ್ ಇವಾಗ ನೋಡಿ ಅದೆಲ್ಲ ಮುಗಿಸ್ಕೊಂಡು ಮುಂದೆ ಬರ್ತಾ ಇದೀವಿ. ಸೊ ಲೆಫ್ಟ್ ಸೈಡ್ ನಮ್ ದೇವಸ್ಥಾನ ಇದೆ, ರೈಟ್ ಸೈಡ್ ಜನಗಳು ತೋರಿಸ್ತಿರೋದು. ಇಲ್ಲಿ ದರ್ಶನ ಮುಗೀತು, ಸ್ಕಿಪ್ ಆಗೋಯ್ತು ಅಲ್ಲಿಂದ. ಅಲ್ಲಿ ಗಂಟ ಅಷ್ಟೇನೆ ಅಲ್ಲೊಂದು ಫ್ಲೇವರ್ ಇದೆ, ಅಲ್ಲಿ ಗಂಟ ಮಾತ್ರ ಅಲೋಡ್ ಮೊಬೈಲು. ಅದಾದ್ಮೇಲೆ ಮೊಬೈಲ್ ಆಫ್ ಮಾಡ್ಬೇಕು, ಬನ್ನೇನ್ ಶರ್ಟ್ ಗೇಟ್ ಎಲ್ಲ ಬಿಚ್ಬಿಟ್ಟು ಹೋಗ್ಬೇಕು. ನೋಡ್ರಿ ನಮ್ಮ ಮುಖದಲ್ಲಿ ಮಂದಾಸ ಎಷ್ಟು ಚೆನ್ನಾಗಿದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ದರ್ಶನ ಆಯ್ತು. ಅದು ಹೇಳಪ್ಪು, ಹತ್ರದಲ್ಲೇ ಹೋಗಿ ದರ್ಶನ ಮಾಡ್ಕೊಂಡ್ವಿ ಅಲ್ಲ. 3 ಸತಿ ಹೋದಾಗನು ಅಷ್ಟೇನೆ, ನಾವು ಸ್ಪೆಷಲ್ ಟಿಕೆಟ್ ತಗೊಂಡಿಲ್ಲ ಅಂತ ಅಂದ್ರೂ ನಮ್ಗೆ ಸ್ಪೆಷಲ್ ಟಿಕೆಟ್ ಅಲ್ಲಿ ಎಂಟ್ರಿ ಸಿಗ್ತದೆ. ಸ್ಪೆಷಲ್ ದರ್ಶನನೇ ಆಗುತ್ತೆ ನಮಗೆ. ಅದೇನಂತ ಗೊತ್ತಿಲ್ಲ. ಈ ಸತಿ ಪರ್ಟಿಕ್ಯುಲರ್ ಈ ಸತಿ 3 ಸತಿ ಹೋಗಿದ್ದೀವಿ. 3 ಸತಿನೂ ಸ್ಪೆಷಲ್ ದರ್ಶನ ಆಗಿದೆ. ಮೀನ್ಸ್ ನಾವೇನ್ ದುಡ್ಡು ಕೊಟ್ಟಿಲ್ಲ, ಏನೂ ಇಲ್ಲ. ಈ ಏನಾಗಿದೆ ಅಂದ್ರೆ ಆ ಟೈಮ್ ಅಲ್ಲಿ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟು ಸ್ಪೆಷಲ್ ದರ್ಶನ. ಈ ಕಡೆ ಜನ ಕ್ರೌಡ್ ಇತ್ತು ಅಂತ ಅನ್ಬಿಟ್ಟು ನಾವು ಹೋಗೋ ಟೈಮಲ್ಲಿ ಕರೆಕ್ಟ್ ಆಗಿ ಅಂದ್ರೆ ಮುಂದೆ ಅಥವಾ ಇಬ್ರು ಇರ್ಬೇಕಂದ್ರೆ ನಾವಿರ್ಬೇಕಂದ್ರೆ ಬಿಡ್ತಾ ಇದ್ರು. ಹಂಗೆ ಸ್ವಿಂಗ್ ಅಂತ ಒಳಗಡೆ ಹೋಗ್ತಾ ಇದ್ರು. ದಟ್ ಈಸ್ ಅದು ಏನಂತಂದ್ರೆ ಅದು ನಮ್ ಲಕ್ಕೋ ಅಥವಾ ರಾಯರು ನಮ್ಮ ಮಾತುಗಳು ಕೇಳಿಸ್ಕೊತಾರೋ ಅನ್ನೋ ಗೊತ್ತಿಲ್ಲ. ನಾವೇನ್ ಮನ್ಸಲ್ಲಿ ಅನ್ಕೋತೀವೋ ಅದ್ ನಡ್ದೇ ಬಿಡುತ್ತೆ. ರಿಯಲ್ ಲೈಫಲ್ಲೂ ಅಷ್ಟೇನೆ. ಈಗ ನಾವೇನಾದ್ರೂ ಇವತ್ತು ಅನ್ಕೊಳ್ಳಿ ಹಿಂಗ ಆಗ್ಬೇಕಿತ್ತಲ್ಲ ಅಂತ, ಅದು ಆಲ್ರೆಡಿ ಪಟ್ ಅಂತ ನಡ್ದೋಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಏನ್ ಗೊತ್ತಾ, ಈ ಸತಿ ರಾಯರ್ ಮಠಕ್ಕೆ ಹೋಗ್ಬೇಕಂದ್ರೆ ನೋಡಪ್ಪ, ಮಾತಾಡ್ತಿದ್ದ 1000 rupees 2000 rupees ಕೊಟ್ಟರೆ ಒಳಗಡೆ ಸ್ಪೆಷಲ್ ಎಂಟ್ರಿ ಕೊಡ್ತಾರೆ ಅಂತ. ಇವಾಗ ಬೇಡ, ಎಂತಕ್ಕೆ ಹೋಗ್ಬೇಕು, ರಾಯರ್ ನೋಡಕ್ ಹೋಗ್ತೀವಿ, ಕಷ್ಟ ಬಿದ್ದು ಹೋಗೋಣ, ರಾತ್ರಿ ಹೋಗ್ತೀವಲ್ಲ ಬಿಡು ಅಂತ ಅಂದ್ಬಿಟ್ಟು ಅಂದು. ನನ್ಗೆ ಆ ಫೀಲಿಂಗ್ ಇತ್ತು, ಒಂದ್ ಸತಿ ರಾಯರ್ನ ಹತ್ರದಿಂದ ನೋಡ್ಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಅನ್ಕೊಂಡು ಹೋಗ್ತಾ ಇದ್ವಿ. ಸೊ ಅದು ಅಚಾನಕ್ ಹೆಂಗ್ ಸಿಕ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಎಕ್ಸಾಂಪಲ್ಸ್ ಇದಾವೆ ಆ ತರದ ನಮ್ ಲೈಫಲ್ಲಿ ನಡೆದಿರೋ ಮಿರಾಕಲ್ಸ್ಗಳು, ರಾಯರು ಮಾಡ್ದಿರೋ ಮಿರಾಕಲ್ಸ್ಗಳು. ಒಂದ್ ದಿವಸ ಅದಕ್ಕೆ ಟೈಮ್ ತಗೊಂಡು ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ, ನಮ್ ಲೈಫಲ್ಲಿ ಏನೇನ್ ಮಿರಾಕಲ್ ಮಾಡಿದ್ದಾರೆ ರಾಯರು ಅಂತ. ಸೊ ಇದು ಈಗ ಅವಳು ಹೆಜ್ಜೆ ನಮಸ್ಕಾರ ಮಾಡಕ್ ಹೋಗ್ತಾ ಇದ್ದಾಳೆ. ಸೊ ಅಂದ್ರೆ ಹೆಜ್ಜೆ ಮೇಲೊಂದು ಹೆಜ್ಜೆ ಆಗ್ತಾ ಇಲ್ಲ, ಹೆಜ್ಜೆ ನಮಸ್ಕಾರ ಏನಂತಾರೆ ಅದಕ್ಕೆ, ನೀನ್ ನಮಸ್ಕಾರ ಇಲ್ಲ, ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಹೋದ್ಲು. ಸೊ ಅದೊಂದು ಕೇಳ್ಕೊಂಡಿದ್ದ. ಸೊ ಗೊತ್ತಿಲ್ಲ ನಂಗೆ, ಸಡನ್ ಆಗಿ ಹೇಳಿದ್ಲು, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಅದೊಂದು ಮಾಡೋದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಅಲ್ಲಿಂದ ಬಂದ್ವಿ. ಅಲ್ಲಿ ತುಂಬಾ ಜನ ಎಷ್ಟೋ ಜನ ಉರುಳು ಸೇವೆ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದ್ ದಿನ ಅಂತಾರೆ ದೀರ್ಘ ನಮಸ್ಕಾರ, ಅಂದ್ರೆ ಒಂದ್ ಹೆಜ್ಜೆ ಇಟ್ಟು ಬಗ್ಗಿ ನಮಸ್ಕಾರ ಮಾಡಿ ಮಾಡ್ತಾರೆ. ಅದೆಲ್ಲ ತುಂಬಾ ಕಷ್ಟ ಇದೆ. ತುಂಬಾ ಏನಿಲ್ಲ, ಅವ್ರು ಹೇಳ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಅಂದ್ರೆ ಕೆಲವೊಬ್ರು ಕೈ ಕಾಲೆಲ್ಲ ಅಲ್ಲಾಡುತ್ತೆ ತರ ಎಲ್ಲ ತೋರಿಸ್ಕೊಳ್ತಾರೆ, ಬೇಸನ ಅವ್ರ ಹ್ಯೂಮಿನಿಟಿ ಪವರ್ ಅನ್ಕೋಬಹುದು. ಬಟ್ ತುಂಬಾ ಜನ ಮಾಡ್ತಾ ಇರ್ತಾರೆ. ತುಂಬಾ ಜನ, ಅದೇ ಎಸ್ಪೆಷಲಿ ಹೆಣ್ಮಕ್ಳು. ಗಂಡ್ಮಕ್ಳು ಅಂತ ನಾನು ಮಾಡಿದ್ ನೋಡಿಲ್ಲ. ಒಬ್ರು ಇಬ್ರು ಉರುಳು ಸೇವೆ ಅದೆಲ್ಲ ಮಾಡೋದ್ ನೋಡಿದ್ದೆ.
ಬಟ್ ಈ ನಮಸ್ಕಾರ ಮಾಡೋದಂತ ತುಂಬಾ ಹೆಣ್ಮಕ್ಳು ತುಂಬಾ ಮಾಡ್ತಾ ಇದು ಇದ್ರು. ಏನ್ ಈಸಿ ಅಲ್ಲ. ಹಾ. ಒಂದ್ ಪಕ್ಕನೆ ಕಾಲ್ ಹಿಡ್ಕೊಂಡು ಹೋಗೋದು ನಮ್ಗೆ ಬ್ಯಾಲೆನ್ಸ್ ತಪ್ಪದಂಗ ಆಗುತ್ತೆ. ನಾವು ಬ್ಯಾಲೆನ್ಸ್ ಹಿಡ್ಕೊಂಡು ನಡಿಬೇಕು. ಇನ್ನೊಂದೇನು ಅಂತಂದ್ರೆ ಅಲ್ಲಿ ಬೇರೆ ದೇವಸ್ಥಾನದಲ್ಲಿ ಇದ್ರ ಬಗ್ಗೆ ಎಲ್ಲ ಕೇರೆ ಮಾಡಲ್ಲ. ಹಾ ಪರ್ಟಿಕ್ಯುಲರ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಇಲ್ಲಿ ನಮಸ್ಕಾರ ಮಾಡೋರು ತಿರ್ಗಾ ನಮಸ್ಕಾರ ಮಾಡೋರು ದಯವಿಟ್ಟು ಜಾಗ ಬಿಡಿ, ಈ ಹೌದು. ಸೈಡ್ ಅಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಹಾ ಅದು ನಾನು ತುಂಬಾ ಎಲ್ಲೂ ಅಬ್ಸರ್ವ್ ಮಾಡಿರಲಿಲ್ಲ. ಈ ದೇವಸ್ಥಾನದಲ್ಲಿ ಅದನ್ನ ಅಬ್ಸರ್ವ್ ಮಾಡಿದೆ ತುಂಬಾ. ಹಾ. ಅಲ್ಲೊಬ್ರು ನೋಡಿ ಏನೋ ಯಾಕಂದ್ರೆ ಇದೆಲ್ಲ ನಮ್ಮ ನಂಬಿಕೆಗಳು. ಅದನ್ನ ಯಾರೂನು ಬ್ರೇಕ್ ಮಾಡಕ್ ಆಗಲ್ಲ ಅಲ್ವಾ? ಅಲ್ಲಿ ಒಂದು ಏನೋ ಇದು ಉಳ್ ಸೇವೆ ಮಾಡ್ತಾ ಇದಾರೆ. ಅಲ್ಲಿ ಮುಂದೆ ಒಂದ್ ಮಗು ನೋಡಿದೆ, ಇಬ್ರು ಮಕ್ಳನ್ನ ಹಾ ಉಳ್ ಸೇವೆ ಮಾಡ್ತಾ ಇದ್ರು ಅವರು. ಆಯ್ತಾ, ಅವ್ರ ಅಮ್ಮ ಬಾ ಬಾ ಸಾಕು ಅಂತಂದ್ರು ಆ ಮಕ್ಳು ಜೋಶಲ್ಲಿ ಮಾಡ್ತಾ ಇದ್ರು. ಜ್ಞಾಪನ ಇದೆಯಾ? ಹೌದೌದು. ಸೊ ಒಂದು ಹೆಣ್ಮಗು ಒಂದ್ ಗಂಡ್ ಮಗು ಬರುವಾಗ ನಾವು ರಿಟರ್ನ್ ವಾಪಸ್ ಬರುವಾಗ ಒಂದು 5, 6, 7 ಇಯರ್ಸ್ ಒಳಗಡೆ 7 years ಹುಡುಗ, ಒಂದ್ 5 years ಹುಡುಗಿ. ಆ ಅಮ್ಮ ಬಾರೋ ಬಾರೋ ಅಂತ ಕರೆದ್ರು ಆ ಮಕ್ಳು ಇಲ್ಲ, ಆಲ್ರೆಡಿ ಒಂದ್ ರೌಂಡ್ ಹಾಕಿದ್ದಾರೆ, ಅದಾದ್ಮೇಲೆ ಇನ್ನೊಂದ್ ರೌಂಡ್ ಮಾಡ್ತೀನಿ ಅಂತ ಕುತ್ಕೊಂಡಿದ್ದಾರೆ ಹೌದು, ಅದು ಕ್ಯಾಪ್ಚರ್ ಆಗಿಲ್ಲ ನಾವು. ಸೊ ಅದು ಕ್ಯಾಪ್ಚರ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ನನ್ ಅದ್ರ ಟೈಮಲ್ಲಿ ಅದು ಫೋನ್ ಬಂತು ಕರೆಕ್ಟ್. ಹೌದು. ಸೊ ಫೋನ್ ಬಂತು, ಆ ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡೆ. ಸೊ ಅದು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ, ಅದು ಮಿಸ್ ಆಗೋಯ್ತು. ಹಾ ಆ ಕ್ಯೂಟ್ ಆಗಿ ಎಷ್ಟು ಹೇಳ್ತಿದ್ರು ಅಂತಂದ್ರೆ ಹೌದು ನೋಡೋಣ, ಇಲ್ಲೆಲ್ಲ ವಿಡಿಯೋ ಕಾಣಿಸ್ಕೊಂಡ್ರೆ ಅವ್ರನ್ನ ತೋರಿಸ್ತೀನಿ ನಾನು. ಹೌದು. ಕ್ಯೂಟ್ ಆಗಿದ್ರು ಮಕ್ಳದು. ಅವ್ರ ಅಮ್ಮಂಗೆ ಸಾಕಾಗೋಗ್ಬಿಟ್ಟಿದೆ ಪಾಪ, ಇವ್ರ ಮಕ್ಳಿಗೆ ಇನ್ನೂ ಎನರ್ಜಿ ಜಾಸ್ತಿ ಇತ್ತು. ಹೌದು ನೋಡಿ ಅಲ್ಲೇ ಫೈನಲ್. ಇದ್ರು ಅವ್ರ ಮಕ್ಳು. ಇಲ್ಲ ನಾವು ಹೋಗೋ ಟೈಮಲ್ಲಿ ಹೋಗೋ ಆಗಿದ್ದದ್ದು. ಹೌದು. ಸಾರಿ, ಗೊತ್ತಿಲ್ಲ, ಫೇಸ್ ಮಾಡ್ತೋಗಿದ್ದೀನಿ ನಾನು. ಹೌದು ಸೊ ಅದೇ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ಸಡನ್ ಆಗಿ ಬಂದಾಗ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ಗಳಿರಲ್ಲ. ಹೌದು. ಅಂಡ್ ಕೆಲವೊಂದ್ ಕಡೆ ನಾನು ಅಬ್ಸರ್ವ್ ಮಾಡಿದೀನಿ, ಏನಂತಂದ್ರೆ ಏನೋ ಸುಮ್ನೆ ಇಲ್ದಿರೋ ಪಳ್ದಿರೋದಕ್ಕೆಲ್ಲ ದುಡ್ಡು ತಗೊಳ್ತಾ ಇರ್ತಾರೆ ದೇವಸ್ಥಾನಗಳಲ್ಲಿ. ಓಕೆ, ಅದು ತಗೊಳ್ಳಿ, ಈ ಪ್ರಸಾದ ತಗೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಕ್ಲೀನ್ ಅಂಡ್ ನೀಟ್ ಇದೆ. ಓಕೆ, ಪರಿಮಳ ಪ್ರಸಾದ ಒಂದೇ ಅಪ್ರೂವಲ್, ಬೇರೆ ಯಾವ ಅಪ್ರೂವಲ್ ಇರಲ್ಲ. ಪರಿಮಳ ಪ್ರಸಾದ ರಾಯಗೆ ಪ್ರಿಯವಾದದ್ದು ಅಂತ ಅಂದ್ಬಿಟ್ಟು ಕೊಡ್ತಾರೆ. ಬಟ್ ಈಗ ಬೇರೆ ದೇವಸ್ಥಾನದಲ್ಲಿ ಕೆಲವೊಂದು ನೋಡಿದೀವಿ ಗೊತ್ತಾ, ನೈವೇದ್ಯ ಪ್ರಸಾದ ಅಂತೆ, ಓಕೆ, ಪಂಚಾಮೃತ ಅದು ಇದು ಅಂತ ಸುಮಾರು ಮಾಡ್ತಾರೆ. ಆಮೇಲೆ ಸೆಕೆಂಡ್ ಥಿಂಗ್, ಇಲ್ಲಿ ದರ್ಶನ ಮುಗಿಸಿದ್ವಾ, ಬಂದ್ವಾ, ಸಮಾಧಾನ ಆಯ್ತು, ಆಚೆ ಕುತ್ಕೊಳ್ಳೋಕೆ ಜಾಗ ಕೊಟ್ಟಿರ್ತಾರೆ. ಹೌದು. ಬಟ್ ಬೇರೆ ದೇವಸ್ಥಾನದಲ್ಲೆಲ್ಲ ಅಷ್ಟು ಈಸಿಯಾಗಿ ನಮ್ಗೆ ಸಿಗಲ್ಲ. ವಿಶಾಲವಾಗಿದೆ, ಇಲ್ಲಿ ಯಾರು ಎದ್ದೋಗಿ ಎಷ್ಟೊತ್ತು ಕುತ್ಕೊಂಡಿದ್ದೀರಾ ಅಂತಂದ್ ಯಾರು ಕೇಳೋದಿಲ್ಲ. ಈಗ ಎಕ್ಸಾಂಪಲ್ ನಾವು ಇಲ್ಲಿ ರಾಗಿಗುಡ ದೇವಸ್ಥಾನಕ್ಕೆ ಹೋಗ್ತೀವಿ. ಓಕೆ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ರಿಸ್ತಾನೇ ಇರ್ತಾರೆ. ಸಾರಿ, ನಾವು ರೆಗ್ಯುಲರ್ ಆಗಿ ಹೋಗೋದು, ನಮ್ಗೆ ಗೊತ್ತಿರೋ ಹುಡುಗರು ಇದಾರೆ ಅಲ್ಲಿ. ಓಕೆ, ಬಟ್ ಏನಂತಂದ್ರೆ ಹೊಸ ವಾಲಂಟಿಯರ್ಸ್ ಬಂದಿರ್ತಾರಲ್ಲ, ಸುಮ್ನೆ ಕಿರ್ಸ್ತಾ ಇರ್ತಾರೆ. ಅವ್ರದೇ ಗಲಾಟೆ ಆಗಿರುತ್ತೆ ಅರ್ಧ. ಈ ನಾವು ಹೋಗ್ತೀವಿ ಅಲ್ಲ, ಭಕ್ತಾದಿಗಳ್ದು ಅಷ್ಟು ಗಲಾಟೆ ಇರಲ್ಲ. ಅಲ್ಲಿ ವಾಲಂಟಿಯರ್ಸ್ ನಿಂತಿರ್ತಾರೆ, ಇವಾಗ ಹೊಸ್ತಾ ಬಂದಿರೋರೇನೋ, ಅವ್ರದ್ದೇ ಅರ್ಧ ಗಲಾಟೆ ಆಗಿರುತ್ತೆ ಅಲ್ಲಿ. ಅದೊಂದು ಬೇಜಾರಾಗುತ್ತೆ. ಅದನ್ನ ಕಂಪೇರ್ ಮಾಡಕ್ ಹೋದ್ರೆ ಅದಕ್ಕಿಂತ ಎಷ್ಟೋ ಜಾಸ್ತಿ ಜನ ಬರ್ತಾರೆ, ಬಟ್ ಇಲ್ಲಿ ಗದ್ದಲನೇ ಇಲ್ಲ. ಅದಕ್ಕೆ ವಾಲಂಟಿಯರ್ಸ್ ಗಳದಾಗ್ಲಿ ಯಾರ್ದಾಗ್ಲಿ ಬೃಂದಾವನ ಹತ್ರ ಸ್ವಲ್ಪ ಕುತ್ಕೊಂಡಿರ್ತಾರೆ ನೂಕಕ್ಕೆ. ಅವ್ರೊಂದ್ ಸ್ವಲ್ಪ ಸೌಂಡ್ ಮಾಡಲ್ಲ, ಅವರು ಕೈಯಲ್ಲಿ ಪುಷ್ ಮಾಡ್ತಾರೋ ಹೊರ್ತು, ನೂಕ್ತಾರೋ ಹೊರ್ತು, ಹೋಗಿ ಹೋಗಿ ಅಂತ ಹೇಳ್ತಾರೋ ಹೊರ್ತು ಸೌಂಡ್ ಮಾಡಲ್ಲ, ನಿಶಬ್ದವಾಗಿ ಇರುತ್ತೆ. ಅದೊಂದು ತುಂಬಾ ಪೀಸ್ ಆಗುತ್ತೆ. ಎಲ್ಲಿ ನಿಶಬ್ದವಾಗಿರುತ್ತೋ ಅಲ್ಲಿ ಪೀಸ್ ಇರುತ್ತೆ. ಆತರ ತುಂಬಾ ಚೆನ್ನಾಗಿರುತ್ತೆ ಇದು. ಇದು ಆಲ್ಮೋಸ್ಟ್ ಎಂಡಿಗೆ ಆಯ್ತಾ ಬಂತು. ಸೊ ಇದು ನೋಡಿ, ಮೇಲ್ಕಡೆಯಿಂದ ದರ್ಶನಕ್ಕೆ ಅಲ್ಲಿಂದ ಬರೋದು, ನಾವು ಬಂದ್ವಲ್ಲ ಸರ್ವ ದರ್ಶನ, ಧರ್ಮ ದರ್ಶನ, ಅದ್ರದ್ದು ಕ್ಯೂ ಅದು. ಸೊ ಇದು ಎಂಡಿಂಗು. ಇನ್ನೇನ್ ಫಿನಿಶ್ ಮಾಡೋದ್ರಲ್ಲಿ ಇದೀನಿ. ಒಂದ್ ರೌಂಡ್ ಹಾಕ್ದೆ ಫುಲ್ಲು. ನಾನು ಅದನ್ನು ಕವರ್ ಮಾಡ್ತಾ ಇದ್ದೆ, ಸೊ ಜೊತೆಗೆ ಏನೇನು ಸಿಗುತ್ತೆ ಅಂತ. ಎಲ್ಲಿ ಮಿಸ್ ಮಾಡ್ತೀನೇನೋ ಅಂತ ಅಲ್ಲ. ಸೊ ಇನ್ನೊಂದೇನಂದ್ರೆ ಅವ್ರ ಕೈಲಿ ಮೊಬೈಲ್ ಇಲ್ಲ, ಏನೂ ಇಲ್ಲ, ಎಲ್ಲಿ ಮಿಸ್ ಮಾಡ್ಕೊಂಡು ಹೋದ್ರು ಕಷ್ಟನೇ. ಆಯ್ತಾ, ಜೀವನ ಕುತ್ಕೊಳ್ಳೋಕ್ಕೂ ಆಗಲ್ಲ, ಹಿಂದೆ ಹೋಗ್ಲೇಬೇಕು. ಇಲ್ಲಿ ಬೇರೆ ತರ ಅನ್ಕೋಬೇಡಿ, ಅವ್ಳು ಹಿಂದೆ ಹೋಗ್ತಿರೋದು ಒಂದು ವಿಡಿಯೋ ಮಾಡಕ್, ಹಂಗೆ ಹಿಂದೆ ಹೋಗ್ಲೇಬೇಕು, ಹಂಗೆ ವಿಡಿಯೋ ಮಾಡೋಣ ಅಂತ ಮಾಡಿರೋದು. ಇದು ಫಸ್ಟ್ ಆಫ್ ಆಲ್ ಮಾಡ್ಲೇಬೇಕು ಅಂತ ಮಾಡಿದಲ್ಲ, ಭಯ ಇತ್ತು. ಯಾಕಂದ್ರೆ ನನಗೆ ಗೊತ್ತೇ ಇಲ್ಲ ಇವ್ರು ವಿಡಿಯೋ ಮಾಡ್ತಿದ್ದಾರೆ ಅಂತ, ನನಗೆ ಗೊತ್ತೇ ಇಲ್ಲ, ನೋಡೇ ಇಲ್ಲ. ಲಾಸ್ಟ್ ಕೊನೆಯಲ್ಲಿ ನೋಡಿದ್ ನಾನು ಇವ್ರನ್ನ. ಏನಾಗಿದೆ ಅಂತಂದ್ರೆ ಕ್ರೌಡ್ ಇತ್ತಲ್ಲ, ನಂಗೆ ಎಲ್ಲಿ ಮಿಸ್ ಆಗೋಗ್ಬಿಟ್ರೆ ಅಂತ ಭಯ. ಯಾಕಂದ್ರೆ ಮೊಬೈಲ್ ಎಲ್ಲ ನನ್ನ ಕೈಲಿ ಇತ್ತು, ಅವ್ಳ ಕೈಲಿ ಏನೂ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಹಿಂದೆ ಹೋಗ್ಲೇಬೇಕು, ಅದ್ರ ಜೊತೆ ವಿಡಿಯೋ ಮಾಡೋಣ ಅನ್ಕೊಂಡು ಮಾಡಿದೆ. ಆಯ್ತು, ಇಲ್ಲಿಗೆ ನಂದು ಏನ್ ಹೆಜ್ಜೆ ನಮಸ್ಕಾರ ಆಯ್ತಲ್ಲ, ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ನಾವು ನೆಕ್ಸ್ಟ್ ಊಟದಾಲಿಗೆ ಹೋಗ್ತೀವಿ ಅಲ್ಲ. ಇಲ್ಲ, ನೆಕ್ಸ್ಟ್ ಅಲ್ಲಿ ಅಕ್ಕಪಕ್ಕ ಕೆಲವೊಂದು ಇದು ಇದೆ. ರಾಯರಾದ್ಮೇಲೆ ಯಾರ್ಯಾರು ಪಟ್ಟಾಭಿಷೇಕ ಮಾಡ್ಕೊಂಡಿದ್ರು ಅಲ್ವಾ, ಟಿಲ್ 2014 ಅಲ್ಲಿ ಒಬ್ರು ಚೇಂಜ್ ಆಗ್ತಾರೆ ಲಾಸ್ಟ್, ಅಲ್ಲಿ ಕಂಟ. ಇದು ಮರದ್ದು ರಥ.
ಸೊ ನಾವು ಇಷ್ಟೇ ಒಂದೇ ರಥ ಅನ್ಕೊಂಡಿತ್ತು. ಇದ್ರದ್ದು ಸಪ್ರೇಟ್ ಆಗಿ ರಥಗಲ್ದು ಒಂದು ಸಪ್ರೇಟ್ ವಿಡಿಯೋ ಇದೆ, ಹೌದು ರಾತ್ರಿ ಅದನ್ನು ತೋರಿಸ್ತೀವಿ. ಸೊ ಇಲ್ಲಿಂದ ನಾವೇನೋ ಅನ್ಕೊಂಡು ಡೈರೆಕ್ಟ್ ಊಟಕ್ಕೆ ಹೋಗುತ್ತೆ ಅನ್ಕೊಂಡು, ಬಟ್ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಬೇರೆ ತೀರ್ಥಂಕರದು ಏನೋ ಯತಿಗಳು ಅಂತ ಕರಿತೀವಲ್ಲ, ಅವ್ರದ್ದು ಬೃಂದಾವನಗಳಿದಾವೆ, ಗುರು ರಾಯರ್ ಹೆಂಗಿದ್ದಾರೆ ಅದೇ ತರ ಇಲ್ಲಿ ಸುಮಾರು ಅವ್ರದ್ದು ಶಿಷ್ಯಂದ್ರಗಳದ್ದು ಇದೆ, ಅವ್ರದ್ದು ಕೂಡ ಇದೆ. ಯಾರು ಮಿಸ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಹೋದಾಗ ನೋಡಿ, ಯಾಕಂದ್ರೆ ವಿಡಿಯೋಸ್ ಅಲ್ಲಿ ಯಾರು ಇದನ್ನ ತೋರ್ಸಲ್ಲ. ಅಂಡ್ ಇವತ್ತು ಅದ್ರ ಬಗ್ಗೆ ತಗೊಳ್ಳೋಣ ಅನ್ನೋಷ್ಟಿಗೆ ನಮ್ಗೆ ಟೈಮ್ ಇರ್ಲಿಲ್ಲ, ಪರ್ಟಿಕ್ಯುಲರ್ ಆಗಿ ನಮ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ. ಸೊ ಅದನ್ನ ನಾವು ಪಕ್ಕ ಇನ್ನೊಂದ್ ಸತಿ ಹೋದಾಗ ಪರ್ಟಿಕ್ಯುಲರ್ ಆಗಿ ಇವ್ರ ಬಗ್ಗೆ ನಾವು ಅದನ್ನ ಇದ್ ಮಾಡ್ಕೊಂಡ್ ಕೊಡ್ತೀವಿ. ಅಲ್ಲೂ ವಿಡಿಯೋ ಮಾಡೋಕೆ ಅಪ್ರೂವಲ್ ಇರ್ಲಿಲ್ಲ. ಹೌದು. ಸೊ ಅದಕ್ಕೋಸ್ಕರ ನಾವು ಅಲ್ಲಿಂದ ಬಂದು ಈಗ ನೋಡಿ ಲೆಫ್ಟ್ ಟು ರೈಟ್ ಎರಡು ಕಡೆನೂ ಇದೆ, ಮಧ್ಯದಲ್ಲಿ ತುಳಸಿ ಇದೆ. ಒಂದ್ ತುಳಸಿಗೆ ಅದನ್ನ ನಾವು ನಮಸ್ಕಾರ ಹಾಕೋ ಬಂದ್ವಿ, ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತ ಅಂದ್ರು. ಸೊ ಇದು ನೋಡಿ ಸೈಡ್ ಇಂದ ಆಚೆಯಿಂದ ಮಾಡಿರೋಂಥದ್ದು. ಆಲ್ಮೋಸ್ಟ್ ನಾವ್ ಎಲ್ಲೆಲ್ಲಿ ವಿಡಿಯೋ ತಕೋಬೇಕೋ ಅಲ್ಲೆಲ್ಲ ತಕೊಂಡಿದೀವಿ, ಕದ್ದು ಮುಚ್ಚಿ. ಹೌದು. ಸೊ ಇದು ನೋಡಿ ಇಲ್ಲಿ ಬೃಂದಾವನ ಅಂದ್ರೆ ಅವ್ರು ಕಟ್ಟಿರೋ ತರನೇ ಇಲ್ಲಿ ಕಟ್ಟಿದ್ದಾರೆ ಬೃಂದಾವನ ತರ. ಸೊ ಅವ್ರದ್ದು ಡೀಟೇಲ್ಸ್ ಅದೇ ಎಷ್ಟನೇ ವರ್ಷ ಎಷ್ಟನೇ ಇದಂತ ಹಾಕಿದ್ದಾರೆ ಕೆಲವೊಂದ್ ಕಡೆ. ಸೊ ಅದನ್ನ ತಗೊಳ್ಳೋಷ್ಟು ಇರ್ಲಿಲ್ಲ ನಮ್ಗೆ ಟೈಮು, ಬಟ್ ಓಕೆ ನೆಕ್ಸ್ಟ್ ಟೈಮ್ ಪಕ್ಕ ನಾವು ಅದನ್ನ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಹೋದಾಗ. ಈ ಸತಿ ಆಗಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ಮಾಡ್ತೀವಿ. ಸರಿ ಆಯ್ತು, ಇವಾಗ ಜಾಸ್ತಿ ಮಾತ್ಬೇಡ, ಬಾ ಊಟಕ್ಕಾರು ಹೋಗೋಣ ಅಂತ ಹೊಟ್ಟೆ ಹಸಿತಾ ಇದೆ. ಅಯ್ಯೋ ಇಲ್ಲಿ ನೋಡು, ಇಲ್ಲಿ ಊಟಕ್ಕೆ ಹೆಂಗಿದೆ ಜನ. ಸೊ ಇಲ್ಲೂ ಕ್ಯೂ ಇದೆ, ತೋರ್ಸಿಲ್ಲ ಕ್ಯೂ ಮಾಡಿರೋದು, ಯಾಕಂದ್ರೆ ಒಳಗಡೆ ಬಂದ್ವಿ. ಅಷ್ಟೊಂದು ಪೇಷನ್ಸ್ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಬಾಡಿಲಿ, ಹೌದು, ಶಕ್ತಿ ಎನರ್ಜಿ ಇರ್ಲಿಲ್ಲ. ಇದು ಊಟದ ಹಾಲು ರಾಯರ ಮಠದ್ದು, ಸೊ ಮಂತ್ರಾಲಯದ್ದು ಫ್ಯಾನ್ಗಳು ಸತಿ ನ್ಯೂಸ್ ಆಗಿತ್ತು, ದೊಡ್ಡ ದೊಡ್ಡ ಫ್ಯಾನ್ಗಳು ಹಾಕಿದ್ದಾರೆ ರಾಯರ ಮಠದಲ್ಲಿ ಅಂತ ಅಂದ್ಬಿಟ್ಟು. ನಾನೆಲ್ಲೋ ಮಠದ ಒಳಗಡೆ ಹಾಕೊಂಡಿದ್ದಾರೆ ಅಂದ್ರೆ ಇದು ಊಟದ ಹಾಲು ಹಾಕಿದ್ದಾರೆ. ಎಷ್ಟು ತಂಪಾಗಿತ್ತು ಗೊತ್ತಾ, ಬಿಸಿಲು ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದಾಗ ಎದ್ದು ಬರಕ್ಕೆ ಮನಸ್ಸು ಬರೋದಿಲ್ಲ. ಆ ಕಡೆ ಲೆಫ್ಟ್ ಹೋಗೋಣ ರೈಟ್ ಹೋಗೋಣ ಅಂತ ಇದ್ವಿ. ಸೊ ರೈಟ್ ಯಾವತ್ತು ಬ್ರೈಟ್ ಅನ್ಕೊಂಡು ರೈಟ್ ಬಂದ್ವಿ, ಯಾಕಂದ್ರೆ ಯಾಕೆ ಲೆಫ್ಟ್ ಸೈಡ್ ಜನ ಜಾಸ್ತಿ ಇದ್ರು. ಒಳ್ಳೆ ಊಟ ಆಯ್ತು. ಸೊ ಅನ್ನ ಸಾಂಬಾರು, ಬಟ್ ಅದೇನ್ ಕಾಯಿ ಅಂತ ನಂಗೆ ಗೊತ್ತಿಲ್ಲ, ಮೇ ಬಿ ಅದು ಮತ್ತೆ ಪಾಯಸ, ಹೆಸರು ಕಾಳು ಫೇವ್ರೆಟ್. ಹೌದು, ನನ್ನ ಫೇವ್ರೆಟ್. 2 ಸತಿ ಹಾಕೊಂಡ್ ತಿಂದೆ. ಅದಾದ್ಮೇಲೆ ಮೊಸರನ್ನ ಆಯ್ತು. ಉಪವಾಸ ಬೇರೆ ನಾನು, ಬಟ್ ರಾಯರ ಮಠಕ್ಕೆ ಹೋಗಿದ್ದೀನಿ ಅಂತಂದು ಪ್ರಸಾದ ಸ್ವೀಕರಿಸಿದ್ದು ನಾನು. ಕರೆಕ್ಟ್, ಅದಕ್ಕೋಸ್ಕರ ನಾವು ಬೇಗ ಊಟಕ್ಕೆ ಹೋಗಿದ್ದು. ಹೌದು. ಇದು ನೋಡಿ ಅಲ್ಲೂ ಒಂದು ಬೇಜಾರಾಗೋದು ಸಂಗತಿ ಏನಾಯ್ತು ಅಂತಂದ್ರೆ ತುಂಬಾ ಜನ ಊಟ ವೇಸ್ಟ್ ಮಾಡ್ತಾ ಇದ್ರು. ಹೌದು, ಅದನ್ನ ಕಂಟ್ರೋಲ್ ಮಾಡಿ. ಸೊ ರಾಯರ್ದು ಶುದ್ಧವಾದ ಆಹಾರ ಬಂದು ಸೌದೆ ಒಳ್ಳೆಲಾಗುತ್ತೆ, ಅದಕ್ಕೆ ಪ್ರೂಫ್ ಇದೇನೆ. ಸೊ ಊಟ ಹಾಗಾಗಿ ಅಲ್ವಾ ಅದಕ್ಕಷ್ಟು ಟೇಸ್ಟ್ ಇರೋದು. ಟೇಸ್ಟ್ ಅದಕ್ಕೆ ಹೇಳೋದು, ಸೌದೆ ಒಳ್ಳೆ ಅಡುಗೆ ಅಂದ್ರೆ ಅಷ್ಟು ಇದಿರುತ್ತೆ. ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಸೀದಾ ನಾವು ಮತ್ತೆ ಅಕ್ಷತೆ ತಗೊಳಕ್ ಹೋಗ್ತಾ ಇದೀವಿ. ಆ ಅಕ್ಷತೆ ಅವಾಗ್ಲೇ ಇಸ್ಕೊಂಡಿರ್ಲಿಲ್ಲ, ಯಾಕಂದ್ರೆ ನಾವು ಡೈರೆಕ್ಟ್ ಊಟದ ಅಲ್ಲಿ ಕಡೆ ಟರ್ನ್ ಆಗ್ಬಿಟ್ವಿ. ಸೊ ಮತ್ತೆ ಅಕ್ಷತೆ ಕಾಳು ಕೊಡ್ತಾ ಇದ್ದಿದ್ದು ನಾವು ರೂಮ್ ಮಾಡಿದೀವಲ್ವಾ, ಅಲ್ಲಿ ಕೊಡ್ತಾ ಇದ್ರು. ಸೊ ದಯವಿಟ್ಟು ಅಕ್ಷತೆ ಕಾಳು ತಗೊಳ್ತಾ ಇರ್ತೀವಿ. ಅಲ್ಲಿ ಕಂಡ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಐ ಹೋಪ್ ನಾವು ಮಾಡ್ತಿರೋ ವಿಡಿಯೋಸ್ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾವು ಇನ್ನೂ ಜಾಸ್ತಿ ವಿಡಿಯೋ ಮಾಡ್ಬೋದು. ಇಲ್ಲಿವರೆಗೂ ನೋಡಿದ್ದಕ್ಕೆ ಪೇಷನ್ಸಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಲವ್ ಯು ಆಲ್ ಆಫ್ ಯು. ಸಪೋರ್ಟ್ ಹೀಗೆ ಇರಲಿ ನಮ್ಮದು. ಏನಾರು ಹೇಳ್ತೀಯಾ? ರಾಯರಿದ್ದಾರೆ, ನಮ್ಮ ಚಾನಲ್ ಇನ್ನೂ ಚೆನ್ನಾಗಿ ಹೋಗುತ್ತೆ ಅಂತ ನನಗೆ ಹೋಪ್ ಇದೆ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ಇಷ್ಟು ಕೊನೆವರೆಗೂ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಕಮೆಂಟ್ ಮಾಡಿ, ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ರಾಯರ ಆಶೀರ್ವಾದನೂ ಕೂಡ ಎಲ್ಲರ ಮೇಲೂ ಇರಲಿ. ಥ್ಯಾಂಕ್ ಯು. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. पूज्याय राघवेन्द्राय सत्यधर्मरताय च